Hello students, welcome to my YouTube channel Biology Classroom. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನಲ್ನಲ್ಲಿ ನೀಟ್ ಮತ್ತು KCET ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 10 ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ಸ್ನಲ್ಲಿ ಥರ್ಡ್ ಟಾಪಿಕ್ ಆಗಿರುವಂಥ ಮಿಯೋಸಿಸ್ ಬಗ್ಗೆ ನೀಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವೆಶ್ಚನ್ ಕೇಳಿದ್ದಾರೆ, ಸೊ ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ. ನನ್ನ ಈ ಚಾನಲ್ನಲ್ಲಿ ಚಾಪ್ಟರ್ 10 ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ರಿಲೇಟೆಡ್ ಆಗಿರುವಂಥ ಇಂಟರ್ಫೇಸ್, ಅದರ ಜೊತೆಗೆ ಮೈಟೋಸಿಸ್ ರಿಲೇಟೆಡ್ ಡೀಟೇಲ್ ಆದ ವಿಡಿಯೋ ಇದೆ. ಪ್ಲೀಸ್ ಆ ವಿಡಿಯೋನು ವಾಚ್ ಮಾಡಿರಿ. ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಕ್ವೆಶ್ಚನ್ ನಂಬರ್ 1, ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್. ಸೊ ಇದೊಂದು ಸ್ಟೇಟ್ಮೆಂಟ್ ಕೈಂಡ್ಸ್ ಆಫ್ ಕ್ವಶನ್. ಸೊ ಇಲ್ಲಿ ಏನು ಮಾಡಿದ್ರೆ ಅಂದರೆ 2 ಡಿಫ್ರೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವೇನು ಮಾಡಬೇಕು ಅಂದರೆ ಕೊಟ್ಟಿರುವ ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಹೇಳಿ ಚೆಕ್ ಮಾಡ್ತಾ ಹೋಗಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2024 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ ಸ್ಟೇಟ್ಮೆಂಟ್ 1, ಕ್ರೋಮೋಸೋಮ್ ಬಿಕಮ್ ಗ್ರ್ಯಾಜುವಲಿ ವಿಸಿಬಲ್ ಅಂಡರ್ ಲೈಟ್ ಮೈಕ್ರೋಸ್ಕೋಪ್ ಡ್ಯೂರಿಂಗ್ ಲೆಪ್ಟೋಟಿನ್ ಸ್ಟೇಜ್. ಸೊ ಇದೊಂದು ಮಿಯೋಸಿಸ್ಗೆ ಸಂಬಂಧಪಟ್ಟ ಕ್ವಶನ್ ಆಗಿರೋದ್ರಿಂದ ಮಿಯೋಸಿಸ್ ಆರ್ ಕ್ಲಾಸಿಫೈಡ್ ಇಂಟು ಎನ್ ಎಡ್ರಿ 2 ಡಿಫ್ರೆಂಟ್. ಸೊ ಫಸ್ಟ್ ಬರುವಂಥದ್ದು ಮಿಯೋಸಿಸ್ 1. ಸೊ ನೆಕ್ಸ್ಟ್ ಬರುವಂಥದ್ದು ಏನಂದರೆ ಮಿಯೋಸಿಸ್ 2. ಸೊ ಮಿಯೋಸಿಸ್ 2 ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಮೈಟೋಸಿಸ್. ಸೊ ಮೈಟೋಸಿಸ್ ಹೇಗಿರುತ್ತೋ ಅದೇ ರೀತಿ ಮಿಯೋಸಿಸ್ 2 ಇರುತ್ತೆ. ಸೊ ಮಿಯೋಸಿಸ್ 1 ಅಗೇನ್ ಕ್ಲಾಸಿಫೈಡ್ ಇಂಟು ಏನು ಅಂದರೆ 4 ಡಿಫ್ರೆಂಟ್ ಸ್ಟೇಜಸ್, ದಟ್ ಈಸ್ ಪ್ರೋಪೇಸ್ 1, ಮೆಟಾಫೇಸ್ 1, ನೆಕ್ಸ್ಟ್ ಬರುವಂಥದ್ದು ಅನಾಫೇಸ್ 1 ಆ್ಯಂಡ್ ಟೀಲೋಫೇಸ್ 1 ಹೇಳಿ ಕಾಮನ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಈ ಪ್ರೋಪೇಸ್ 1 ಏನಿದೆಯೋ, ಸೊ ಪ್ರೋಪೇಸ್ 1 ಅಗೇನ್ ಕ್ಲಾಸಿಫೈಡ್ ಇಂಟು ಏನಂದರೆ 5 ಡಿಫ್ರೆಂಟ್ ಸ್ಟೇಜಸ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಫಸ್ಟ್ ಬರುವಂಥದ್ದು ಲೆಪ್ಟೋಟಿನ್, ನೆಕ್ಸ್ಟ್ ಬರುವಂಥದ್ದು ಜೈಗೋಟಿನ್, ಥರ್ಡ್ ಒನ್ ಇಸ್ ಪ್ಯಾಕಿಟಿನ್, ಫೋರ್ತ್ ಒನ್ ಇಸ್ ಡಿಪ್ಲೋಟಿನ್ ಆ್ಯಂಡ್ ಫಿಫ್ತ್ ಒನ್ ಇಸ್ ಡಯಾಕೈನೆಸಿಸ್. ಸೊ ಇದೇನು ಬರುತ್ತಂದರೆ 5 ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ರೋಪೇಸ್ 1. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಫಸ್ಟ್ ಕ್ವಶನ್ಸಲ್ಲಿ ಕ್ರೋಮೋಸೋಮ್ ಬಿಕಮ್ ಗ್ರ್ಯಾಜುವಲಿ ವಿಸಿಬಲ್. ಸೊ ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಅಂದರೆ ಗ್ರ್ಯಾಜುವಲಿ ವಿಸಿಬಲ್ ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಥವಾ ಇಂಟರ್ಫೇಸ್ ಟೈಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಇಂಟರ್ಫೇಸ್ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಏನೇಳ್ರಿ ಥ್ರಿನ್ ಥ್ರೆಡ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ಲೆಪ್ಟೋಟಿನ್ ಬಿಕಾಸ್ ಆಫ್ ದ ಏನೇಳ್ರಿ ಮಿಯೋಸಿಸ್ನ ಫಸ್ಟ್ ಸ್ಟೇಜ್ ಬಂದು ಯಾವ್ದು ಏನೇಳ್ರಿ ಲೆಪ್ಟೋಟಿನ್. ಸೊ ಈ ಲೆಪ್ಟೋಟಿನ್ ಸ್ಟೇಜಸ್ಸಲ್ಲಿ ಅಂಡರ್ ದಿ ಮೈಕ್ರೋಸ್ಕೋಪಲ್ಲಿ ನಾವೇನು ಮಾಡ್ಬೋದು ಅಂದರೆ ಕ್ರೋಮೋಸೋಮ್ಸನ್ನು ವಿಸಿಬಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಲೆಪ್ಟೋಟಿನ್ ಸ್ಟೇಜಸ್ಸಲ್ಲಿ ಕ್ರೋಮೋಸೋಮ್ಸ್ ಅಂಡರ್ಗೋ ಏನೇಳ್ರಿ ಕಂಡೆನ್ಸೇಷನ್. ಸೊ ಕಂಡೆನ್ಸೇಷನ್ ಸ್ಟಾರ್ಟ್ ಆಗಿರುತ್ತೆ. ಡ್ಯೂ ಟು ದ ಕಂಡೆನ್ಸೇಷನ್ ಕ್ರೋಮೋಸೋಮ್ಸ್ ಆರ್ ಇನ್ಕ್ರೀಸಿಂಗ್ ದರ್ ಥಿಕ್ನೆಸ್. ಸೊ ಥಿಕ್ನೆಸ್ಸನ್ನು ಏನು ಮಾಡುತ್ತೆ ಅಂದರೆ ಗ್ರ್ಯಾಜುವಲಿ ಇನ್ಕ್ರೀಸಿಂಗ್ ಮಾಡ್ತಾ ಬರುತ್ತೆ. ಸೊ ಅದರಿಂದ ಲೈಟ್ ಮೈಕ್ರೋಸ್ಕೋಪ್ನಲ್ಲಿ ನಾವೇನು ಮಾಡ್ಬೋದು ಅಂದರೆ ವಿಸಿಬಲ್ ಮಾಡ್ಬೋದು. ಸೊ ಅದರಿಂದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ ದ ಬಿಗಿನಿಂಗ್ ಆಫ್ ಡಿಪ್ಲೋಟಿನ್ ಸ್ಟೇಜ್ ಇಸ್ ರಿಕಗ್ನೈಸ್ಡ್ ಬೈ ಡಿಸಾಲ್ಯೂಷನ್ಸ್ ಆಫ್ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್. ಸೊ ಇನಿಷಿಯಲಿ ಏನು ಹೇಳಿದ್ದಾನೆ ಡಿಪ್ಲೋಟಿನ್ನ ಕ್ಯಾರೆಕ್ಟರ್ ಹೇಳಿದ್ದಾನೆ. ಡಿಪ್ಲೋಟಿನನ್ನು ಹೇಗೆ ರಿಕಗ್ನೈಸ್ ಮಾಡ್ಬೋದು ಅಂತ ಹೇಳಿದ್ದಾನೆ ಹೇಳ್ರಿ, ಡಿಸಾಲ್ಯೂಷನ್ ಆಫ್ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ದಾನೆ. ದಟ್ ಈಸ್ ಟ್ರೂ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಡಿಪ್ಲೋಟಿನ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸಿನಾಪ್ಟೋಮಲ್ ಕಾಂಪ್ಲೆಕ್ಸು ಡಿಸಾಲ್ಯೂಷನ್ ಆಗಿರುತ್ತೆ. ಸೊ ಡಿಸಾಲ್ಯೂಷನ್ಸ್ ಆಗಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಸಪ್ರೇಟ್, ದಟ್ ಈಸ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಅಂದರೆ ಸಪ್ರೇಷನ್ಸ್ ಆಗಿರುತ್ತೆ. ಸಪ್ರೇಷನ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಹೋಮೋಲೋಗಸ್ ಕ್ರೋಮೋಸೋಮು ಸಪ್ರೇಷನ್ಸ್ ಆಗಿರುತ್ತೆ. ಬಟ್ ಇಲ್ಲೇನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸು ಯಾವ ಪಾಯಿಂಟಲ್ಲಿ ಅಟ್ಯಾಚ್ಮೆಂಟ್ ಆಗಿರುತ್ತೋ ಸೊ ಆ ಪಾಯಿಂಟ್ ಮಾತ್ರ ಏನಾಗಿರುತ್ತೆ ಅಥವಾ ಕ್ರಾಸಿಂಗ್ ಓವರ್ ಆಗಿರುತ್ತೋ ಆ ಕ್ರಾಸಿಂಗ್ ಓವರ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಸ್ಟಿಲ್ ಅಟ್ಯಾಚ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಆ ರೀಸನ್ಸ್ಗೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕೈಯಸ್ಮೆಟಾ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಕೈಯಸ್ಮೆಟಾ ನಥಿಂಗ್ ಬಟ್ ಏನೇಳ್ರಿ ಕ್ರಾಸಿಂಗ್ ಓವರ್ ರೀಜನ್. ಸೊ ಕ್ರಾಸಿಂಗ್ ಓವರ್ ರೀಜನ್ಸಲ್ಲಿ ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಅಂದರೆ ಆರ್ ಕ್ರೊಮ್ಯಾಟಿಡ್ಸ್ ಏನಾಗಿರುತ್ತೆ ಅಂದರೆ ಸ್ಟಿಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ಕೈಯಸ್ಮೆಟಾ ಹೇಳಿ ಕರಿತೀವಿ. ಸೊ ಕೈಯಸ್ಮೆಟನ್ನು ನಾವೇನು ಮಾಡ್ಬೋದು ಅಂದರೆ ಡ್ಯೂರಿಂಗ್ ದ ಟೈಮ್ ಆಫ್ ಡಿಪ್ಲೋಟಿನ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದ್ರ ಜೊತೆಗೆ ಒನ್ ಮೋರ್ ಇವೆಂಟ್ ಏನಾಗಿರುತ್ತೆ ಅಂದರೆ ಡಿಸಾಲ್ಯೂಷನ್ಸ್ ಆಫ್ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್. ಸೊ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್ ನಥಿಂಗ್ ಬಟ್ ಏನೇಳ್ರಿ ಇಟ್ಸ್ ಅ ಪ್ರೋಟೀನ್ ಕಾಂಪ್ಲೆಕ್ಸ್. ಸೊ ಪ್ರೋಟೀನ್ ಕಾಂಪ್ಲೆಕ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ ಹೋಗ್ತೀವಿ. ಸೊ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆನ್ಸರ್ ಸಿ ಇಸ್ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ. ಕ್ವಶನ್ ನಂಬರ್ 2. ಸೊ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2. ಸೊ ಇದೊಂದು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಸೊ ಲೀಸ್ಟ್ 1ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಸಬ್ ಫೇಸಸ್ ಆಫ್ ಪ್ರೋಪೇಸ್ 1 ಕೊಡ್ತಾ ಹೋಗಿದ್ದಾರೆ. ಮತ್ತು ಲೀಸ್ಟ್ 2ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರೋಪೇಸ್ 1 ಸ್ಪೆಸಿಫಿಕ್ ಕ್ಯಾರೆಕ್ಟರನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕು ನೋಡ್ರಿ,
ಪ್ರಾಪರಾಗಿ ಮ್ಯಾಚ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2024 ಕೇಳಿರುವಂಥ ಕ್ವಶನ್. ಸೊ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಪ್ರೋಪೇಸ್ 1 ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಏನು ಹೇಳ್ರಿ 5 ಡಿಫ್ರೆಂಟ್ ಸ್ಟೇಜಸ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ದಟ್ ಈಸ್ ಲೆಪ್ಟೋಟಿನ್, ಜೈಗೋಟಿನ್, ಪ್ಯಾಕಿಟಿನ್, ಡಿಪ್ಲೋಟಿನ್ ಆ್ಯಂಡ್ ಡಯಾಕೈನೆಸಿಸ್ ಹೇಳಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಈಚ್ ಸ್ಟೇಜಸ್ ಹ್ಯಾವಿಂಗ್ ಇಟ್ಸ್ ಓನ್ ಕ್ಯಾರೆಕ್ಟರ್. ಸೊ ಒನ್ ಬೈ ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಬರುವಂಥದ್ದು ಏನಂದರೆ ಲೆಪ್ಟೋಟಿನ್. ಸೊ ಲೆಪ್ಟೋಟಿನ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೊಮ್ಯಾಟಿಡ್ಸ್ ಅಂಡರ್ಗೋ ಕಂಡೆನ್ಸೇಷನ್. ಸೊ ಕ್ರೊಮ್ಯಾಟಿಡ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕಂಡೆನ್ಸೇಷನ್ ಸ್ಟಾರ್ಟ್ ಆಗಿ ರಿಸಲ್ಟ್ ಇಂಟು ಫಾರ್ಮೇಷನ್ ಆಫ್ ಏನು ಹೇಳ್ರಿ ಥಿಕ್ ಕ್ರೋಮೋಸೋಮ್ಸ್ ಆಗಿ ಕಾಮನ್ ಆಗಿ ಕನ್ವರ್ಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಇಂಟರ್ಪೇಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಮೇಲಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಥಿನ್ ಥ್ರೆಡ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಫಸ್ಟ್ ಸ್ಟೇಜ್ ಆಫ್ ಮಿಯೋಸಿಸ್ನು ದಟ್ ಈಸ್ ಲೆಪ್ಟೋಟಿನ್ ಎಲ್ಲ ಏನಾಗಿರುತ್ತೆ ಅಂದರೆ ಕಂಡೆನ್ಸೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಕಂಡೆನ್ಸೇಷನ್ ನಥಿಂಗ್ ಬಟ್ ಏನು ಹೇಳ್ರಿ ಕಾಂಪ್ಲೆಕ್ಸಿಟಿ ಇನ್ಕ್ರೀಸಿಂಗ್ ಆಗ್ತಾ ಬರುತ್ತೆ. ಸೊ ಥಿನ್ ಥ್ರೆಡ್ಡಲ್ಲಿ ಇರುವಂಥದ್ದು ಏನಾಗಿರುತ್ತೆ ಅಂದರೆ ಥಿಕ್ ಆಗಿ ದಟ್ ಈಸ್ ಥಿಕ್ನೆಸ್ಸನ್ನು ಇನ್ಕ್ರೀಸಿಂಗ್ ಮಾಡ್ತಾ ಬರುತ್ತೆ. ದಟ್ ಈಸ್ ಲೆಪ್ಟೋಟಿನ್ ಸ್ಟೇಜ್. ಸೊ ನೆಕ್ಸ್ಟ್ ಬರುವಂಥದ್ದು ಸ್ಟೇಜ್ ಏನಂದರೆ ಜೈಗೋಟಿನ್. ಜೈಗೋಟಿನ್ಸ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ರೊಸೆಸ್ ಏನಂದರೆ ಸಿನಾಪ್ಸಿಸ್ ಫಾರ್ಮೇಷನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಸಿನಾಪ್ಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಇನಿಷಿಯಲ್ ಏನಾಯ್ತು ಹೇಳ್ರಿ ಲೆಪ್ಟೋಟಿನ್ ಸ್ಟೇಜಸ್ನಲ್ಲಿ ಏನು ಕ್ರೋಮೋಸೋಮ್ ಫಾರ್ಮೇಷನ್ ಆಗಿರುತ್ತೋ ಆ ಕ್ರೋಮೋಸೋಮ್ಸ್ ಮಧ್ಯೆ ಏನಾಗಿರುತ್ತೆ ಅಂದರೆ ಪೇರಿಂಗ್ ಆಗ್ತಾ ಹೋಗಿರುತ್ತೆ. ಸೊ ಆ ಪೇರಿಂಗ್ಗೆ ಕಾಮನ್ ಆಗಿ ಏನು ಕರಿತೀವಿ ನಾವು ಸಿನಾಪ್ಸಿಸ್ ಹೇಳಿ ಕರಿತಾ ಹೋಗ್ತೀವಿ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಸೊ ಯಾವ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಪೇರ್ ಆಗಿರುತ್ತೋ ಕ್ರೋಮೋಸೋಮ್ಸು. ಸೊ ಮಧ್ಯೆ ಒಂದು ಪ್ರೋಟೀನ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಆ ಪ್ರೋಟೀನ್ ಕಾಂಪ್ಲೆಕ್ಸ್ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸಿನಾಪ್ಟಿಮಲ್ ಸಿನಾಪ್ಟೋಮಿನಲ್ ಕಾಂಪ್ಲೆಕ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಈ ಸಿನಾಪ್ಟೋಮಿನಲ್ ಕಾಂಪ್ಲೆಕ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಪ್ರೋಟೀನ್ ಕಾಂಪ್ಲೆಕ್ಸ್. ಸೊ ಫಾರ್ಮ್ ಬಿಟ್ವೀನ್ ದಿ ಏನು ಹೇಳ್ರಿ ಸಿನಾಪ್ಸಿಸ್. ಸೊ ಸಿನಾಪ್ಸಿಸ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೋ ಅಲ್ಲಿ ಕಾಮನ್ ಆಗಿ ಒಂದು ಹೆಲ್ಡ್ ಅಥವಾ ಅಟ್ಯಾಚ್ಮೆಂಟ್ ಆಗಿರ್ಲಿಕ್ಕೆ ಅಥವಾ ಜಾಯಿನ್ ಆಗಿರ್ಲಿಕ್ಕೆ ಒಂದು ಪ್ರೋಟೀನ್ ಹೆಲ್ಪ್ಫುಲ್ ಆಗಿರುತ್ತೆ. ಆ ಪ್ರೋಟೀನ್ ಕಾಂಪ್ಲೆಕ್ಸ್ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್ ಹೇಳಿ ಕರಿತಾ ಹೋಗ್ತೀವಿ. ದಟ್ಸ್ ಹ್ಯಾಪನ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಜೈಗೋಟಿನ್. ಸೊ ನೆಕ್ಸ್ಟ್ ಬರುವಂಥದ್ದು ಥರ್ಡ್ ಸ್ಟೇಜ್ ಬಂದು ಪ್ಯಾಕಿಟಿನ್. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಪ್ಯಾಕಿಟಿನ್ನಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಕ್ರಾಸಿಂಗ್ ಓವರ್. ಸೊ ಇನಿಷಿಯಲ್ ಏನು ಸಿನಾಪ್ಸಿಸ್ ಫಾರ್ಮೇಷನ್ ಆಗಿರುತ್ತೋ ಸಿನಾಪ್ಸಿಸ್ ಫಾರ್ಮೇಷನ್ ಆದ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ರಿಕಾಂಬಿನೇಷನ್ ಆಫ್ ಜೆನೆಟಿಕ್ ಮಟೀರಿಯಲ್. ಎರಡು ಕ್ರೋಮ್ಯಾಟಿಡ್ ಮಧ್ಯೆ ಏನಾಗಿರುತ್ತೆ ಅಂದರೆ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಆಗ್ತಾ ಹೋಗಿರುತ್ತೆ. ಸೊ ಕ್ರೋಮೋಸೋಮ್ಸ್ ಏನು ಮಾಡುತ್ತೆ ಅಂದರೆ ಜೆನೆಟಿಕ್ ಮಟೀರಿಯಲನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಕ್ರಾಸಿಂಗ್ ಓವರ್ ಹೇಳಿ ಕರಿತೀವಿ ಅಥವಾ ಸಿಂಪಲ್ ಆಗಿ ಏನು ಕರಿತೀವಿ ಅಂದರೆ ರಿಕಾಂಬಿನೇಷನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇನಿಷಿಯಲಿ ರಿಕಾಂಬಿನೇಷನ್ ಏನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಇಟ್ ಹೆಲ್ಪ್ಫುಲ್ ಫಾರ್ ದಿ ಇವಾಲ್ಯೂಷನ್ ಅಥವಾ ಏನು ಹೇಳ್ರಿ ಚೇಂಜಿಂಗ್ ದ ಕ್ಯಾರೆಕ್ಟರ್. ಸೊ ಪೆಟರ್ನಲ್ ಮತ್ತು ಮೆಟರ್ನಲ್ ಕ್ಯಾರೆಕ್ಟರಿಂದ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಫಾರ್ಮೇಷನ್ ಆಗಲಿಕ್ಕೆ ಕಾಮನ್ ಆಗಿ ರಿಕಾಂಬಿನೇಷನ್ಸ್ ಹೆಲ್ಪ್ಫುಲ್ ಆಗ್ತಾ ಹೋಗಿರುತ್ತೆ. ಸೊ ಈ ರಿಕಾಂಬಿನೇಷನ್ ಯಾವಾಗ ಆಗುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಪ್ಯಾಚಿಟಿನ್ ಸ್ಟೇಜಸ್ಸಲ್ಲಿ ಆಗ್ತಾ ಹೋಗಿರುತ್ತೆ. ಸೊ ಅದಕ್ಕೆ ಸಿಂಪಲ್ ಆಗಿ ಏನು ಕರಿತೀವಿ ಅಂದರೆ ಕ್ರಾಸಿಂಗ್ ಓವರ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ ಅಥವಾ ಸಿಂಪಲ್ ಆಗಿ ಏನು ಹೇಳ್ಬೋದು ಅಂದರೆ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಬಿಟ್ವೀನ್ ದಿ ಟೂ ಕ್ರೋಮೋಸೋಮ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ಬೋದು. ನೆಕ್ಸ್ಟ್ ಸ್ಟೇಜಸ್ ಬಂದು ಏನು ಹೇಳ್ರಿ ಡಿಪ್ಲೋಟಿನ್ ಸ್ಟೇಜಸ್. ಸೊ ಥರ್ಡ್ ಸ್ಟೇಜ್ ಬಂದು ಫೋರ್ತ್ ಒನ್ ಡಿಪ್ಲೋಟಿನ್. ಸೊ ಈ ಡಿಪ್ಲೋಟಿನ್ ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ಅಂದರೆ ಡಿಸಾಲ್ಯೂಷನ್ಸ್ ಆಫ್ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್. ಸೊ ಜೈಗೋಟಿನ್ ಸ್ಟೇಜಸ್ಸಲ್ಲಿ ಏನು ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೋ ಸೊ ಅದೇನಾಗಿರುತ್ತೆ ಅಂದರೆ ಡಿಸಾಲ್ಯೂಷನ್ಸ್ ಆಗಿರುತ್ತೆ. ದಟ್ ಲೀಡ್ಸ್ ಟು ಏನು ಹೇಳ್ರಿ ಸಪರೇಷನ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಇಲ್ಲೇನು ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಏನು ಅಟ್ಯಾಚ್ಮೆಂಟ್ ಆಗಿರುತ್ತೋ ದಟ್ಸ್ ಅಂಡರ್ಗೋ ಹೇಳ್ರಿ ಸಪರೇಷನ್ಸ್ ಆಗ್ತಾ ಹೋಗಿರುತ್ತೆ ಬಿಕಾಸ್ ಆಫ್ ಈ ಪ್ರೋಟೀನ್ ಕಾಂಪ್ಲೆಕ್ಸ್ ಏನು ಫಾರ್ಮೇಷನ್ ಆಗಿರುತ್ತೋ ದಟ್ ಈಸ್ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್ ಏನು ಫಾರ್ಮೇಷನ್ ಆಗಿರುತ್ತೋ ಅದು ಡಿಸಾಲ್ಯೂಷನ್ ಆಗುತ್ತೆ. ಬಟ್ ಸ್ಟಿಲ್ ಅಟ್ಯಾಚ್ಡ್ ಎಟ್ ದಿ ಏನು ಹೇಳ್ರಿ ಕ್ರಾಸಿಂಗ್ ಓವರ್ ರೀಜನ್. ಸೊ ಎಲ್ಲಿ ಕ್ರಾಸಿಂಗ್ ಓವರ್ ಆಗಿರುತ್ತೋ ಆ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ಸ್ಟಿಲ್ ಅಟ್ಯಾಚ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಆ ರೀಸನ್ಸ್ಗೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕೈಯಸ್ಮೆಟಾ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಡಿಪ್ಲೋಟಿನ್ ದ ಮೇನ್ ಕ್ಯಾರೆಕ್ಟರ್ ಏನು ಹೇಳ್ರಿ ಫಾರ್ಮೇಷನ್ ಆಫ್ ಕೈಯಸ್ಮೆಟಾ ಹೇಳಿ ಕಾಮನ್ ಆಗಿ ಕರಿಬೋದು. ಆ್ಯಂಡ್ ಲಾಸ್ಟ್ ಸ್ಟೇಜಸ್ ಬಂದು ಡಯಾಕೈನೆಸಿಸ್. ಸೊ ಡಯಾಕೈನೆಸಿಸ್ ಸ್ಟೇಜಸ್ನಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ ಟರ್ಮಿನಲೈಜೇಷನ್ ಅನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದು. ಟರ್ಮಿನಲೈಜೇಷನ್ ನಥಿಂಗ್ ಬಟ್ ಏನು ಹೇಳ್ರಿ ಕಂಪ್ಲೀಟ್ ಸಪ್ರೇಷನ್ಸ್ ಆಫ್ ಎ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ ಆಗಿ ಒಂದಕ್ಕೊಂದು ಸಪ್ರೇಷನ್ ಆಗಿರುವಂಥ ಸ್ಟೇಜಸ್ಸನ್ನು ಟರ್ಮಿನಲೈಜೇಷನ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಕೈಯಸ್ಮೆಟನು ಸಪ್ರೇಷನ್ ಆಗಿ ಇಂಡಿವಿಜುವಲ್ ಕ್ರೋಮೋಸೋಮು ಫಾರ್ಮೇಷನ್ ಆಗಿರುತ್ತೆ. ಸೊ ಇದಿಷ್ಟು ಬಂದು ಏನು ಹೇಳ್ರಿ 5 ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ರೋಪೇಸ್ 1. ಫಸ್ಟು ಏನ ನೋಡ್ಲಿಕ್ಕೆ ಹೋದಾಗ ಡಯಾಕೈನೆಸಿಸ್ ಅನ್ನು ಕೊಡ್ತಾ ಹೋಗಿದ್ದೇನೆ. ಸೊ ಡಯಾಕೈನೆಸಿಸ್ಗೆ ಏನು ಹೇಳ್ಬೋದು ಅಂದರೆ ಟರ್ಮಿನಲೈಜೇಷನ್ ಹೇಳಿದ್ದೇನೆ. ಸೊ ಅದರಿಂದ ಇದು ಬಂದು
ಎ ಆಗಿರುತ್ತೆ. ಪ್ಯಾಕೆಟಿನ ಕ್ಯಾರೆಕ್ಟರ್ ಏನು ಹೇಳಿದ್ದೇನೆ ಹೇಳ್ರಿ, ಪ್ಯಾಕೆಟಿನ್ ಕಮಿಂಗ್ ಅಂಡರ್ ಕ್ರಾಸಿಂಗ್ ಓವರ್ ಆರ್ ರಿಕಾಂಬಿನೇಷನ್ ಹೇಳಿ ಕರೆದಿದ್ದೇನೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಅಪಿಯರೆನ್ಸ್ ಆಫ್ ರಿಕಾಂಬಿನೇಷನ್ಸ್ ನೋಡ್ಯೂಲ್ಸ್ ಹೇಳಿದ್ದೇನೆ, ದಟ್ ಇಸ್ ಕಮಿಂಗ್ ಅಂಡರ್ ಬಿ. ನೆಕ್ಸ್ಟ್ ಬರುವಂಥದ್ದು ಜೈಗೋಟಿನ್. ಸೊ ಜೈಗೋಟಿನ್ನ ಕ್ಯಾರೆಕ್ಟರ್ ಏನು ಹೇಳಿದ್ದೇನೆ ಹೇಳ್ರಿ, ಒಂದು ಸಿನಾಪ್ಸಿಸ್ ಹೇಳಿದ್ದೇನೆ, ಅದ್ರ ಜೊತೆಗೆ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಹೇಳಿದ್ದೇನೆ, ದಟ್ ಈಸ್ ಸಿನಾಪ್ಟೋನೋಮಿಯಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್, ದಟ್ ಇಸ್ ಕಮಿಂಗ್ ಅಂಡರ್ ಸಿ. ಲಾಸ್ಟ್ ಬರುವಂಥದ್ದು ಲೆಪ್ಟೋಟಿನ್. ಲೆಪ್ಟೋಟಿನ್ ಫಸ್ಟ್ ಸ್ಟೇಜು. ಲೆಪ್ಟೋಟಿನ್ನ ಕ್ಯಾರೆಕ್ಟರ್ ಹೇಳಿದ್ದೇನೆ ಹೇಳ್ರಿ, ಕಂಡೆನ್ಸೇಷನ್ಸ್ ಆಫ್ ಕ್ರೋಮೋಸೋಮ್ಸ್ ಹೇಳಿ ಕರೆದಿದ್ದೇನೆ, ದಟ್ ಈಸ್ ಕ್ರೋಮೋಸೋಮ್ ಲುಕ್ ಲೈಕ್ ಏನು ಹೇಳ್ರಿ ಥಿನ್ ಥ್ರೆಡ್ ಫಾರ್ಮೇಷನ್, ದಟ್ ಈಸ್ ಡಿ. ಸೊ ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ ಆಪ್ಷನ್ ಎ. ಎ ಬಂದು 2, ಬಿ ಬಂದು 4, ಸಿ ಬಂದು ಏನು ಹೇಳ್ರಿ 1 ಆ್ಯಂಡ್ ಡಿ ಬಂದು 3. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸೆಲೆಕ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ 5 ಡಿಫ್ರೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ನಾವೇನು ಮಾಡಬೇಕು ಅಂದರೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದ್ರಲ್ಲಿ ಐಡೆಂಟಿಫೈ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2023ಯಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೇಳಿದ್ದಾನೆ ಅಂದರೆ ಟೆಟ್ರಾಡ್ ಫಾರ್ಮೇಷನ್ ಈಸ್ ಸೀನ್ ಡ್ಯೂರಿಂಗ್ ಲೆಪ್ಟೋಟಿನ್. ಸೊ ಲೆಪ್ಟೋಟಿನ್ ಸ್ಟೇಜಸ್ನಲ್ಲಿ ಏನು ಮಾಡ್ಬೋದು ಅಂದರೆ ಟೆಟ್ರಾಡ್ ಫಾರ್ಮೇಷನನ್ನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ದೇನೆ, ದಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಲೆಪ್ಟೋಟಿನ್ ಸ್ಟೇಜು ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಏನು ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಟ್ಸ್ ಅ ಫಸ್ಟ್ ಸ್ಟೇಜ್ ಆಫ್ ಮಿಯಾಸಿಸ್. ಸೊ ಮಿಯಾಸಿಸ್ನ ಫಸ್ಟ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಡ್ಯೂರಿಂಗ್ ದಿಸ್ ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೊಮ್ಯಾಟಿಡ್ಸ್ ಅಂಡರ್ಗೋ ಕಂಡೆನ್ಸೇಷನ್. ಸೊ ಕ್ರೊಮ್ಯಾಟಿಡ್ನಲ್ಲಿ ಏನಾಗಿರುತ್ತೆ ಅಂದರೆ ಕಂಡೆನ್ಸೇಷನ್ ಸ್ಟಾರ್ಟ್ ಆಗಿ ರಿಸಲ್ಟ್ ಇಂಟು ಫಾರ್ಮೇಷನ್ ಆಫ್ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ ಫಾರ್ಮೇಷನನ್ನು ಅಬ್ಸರ್ವ್ ಮಾಡ್ಬೋದು. ಬಟ್ ಟೆಟ್ರಾಡ್ ಫಾರ್ಮೇಷನ್ ಯಾವಾಗಾಗಿರುತ್ತೆ, ಟೆಟ್ರಾಡ್ ಫಾರ್ಮೇಷನ್ ಅಕರ್ ಡ್ಯೂರಿಂಗ್ ದ ಟೈಮ್ ಆಫ್ ಜೈಗೋಟಿನ್. ಸೊ ಜೈಗೋಟಿನ್ ಸ್ಟೇಜಸ್ಸಲ್ಲಿ ನಾವು ಟೆಟ್ರಾಡ್ ಫಾರ್ಮೇಷನನ್ನು ಅಬ್ಸರ್ವ್ ಮಾಡೋದು. ಸೊ ಟೆಟ್ರಾಡ್ ಫಾರ್ಮೇಷನ್ ನಥಿಂಗ್ ಬಟ್ ಏನು ಹೇಳ್ರಿ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿನಾಪ್ಸಿಸ್ ಹೇಳಿ ಕರಿತಾ ಹೋಗ್ತೀವಿ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಸಿನಾಪ್ಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ 2 ಕ್ರೋಮೋಸೋಮ್ಸ್ ಅಂಡರ್ಗೋ ಏನು ಹೇಳ್ರಿ ಪೇರಿಂಗ್. ಸೊ ಇದೊಂದು ಕ್ರೋಮೋಸೋಮ್ ಹೇಳಿ ಕನ್ಸಿಡರ್ ಮಾಡಿದಾಗ ಸೊ ಈ ರೀತಿ ಏನಾಗಿರುತ್ತೆ ಅಂದರೆ ಪೇರಪ್ ಆಗ್ತಾ ಬರುತ್ತೆ. ಸೊ ಇದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಟೆಟ್ರಾಡ್ ಫಾರ್ಮೇಷನ್ ಹೇಳಿ ಕರಿತಾ ಹೋಗ್ತೀವಿ, ಅಥವಾ ಬೈವೇಲೆಂಟ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ದಟ್ಸ್ ಅಕರ್ ಡ್ಯೂರಿಂಗ್ ದ ಟೈಮ್ ಆಫ್ ಜೈಗೋಟಿನ್, ದಟ್ಸ್ ವೈ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆಂದರೆ ಡ್ಯೂರಿಂಗ್ ಅನಾಫೇಸ್ ದ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆ್ಯಂಡ್ ಕ್ರೊಮ್ಯಾಟಿಡ್ ಸಪರೇಟ್. ಸೊ ಇನಿಷಿಯಲಿ ಅನಾಫೇಸ್ ಟೈಮ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಏನು ಪ್ರೆಸೆಂಟ್ ಇರುತ್ತೆ ಅದು ಸ್ಪ್ಲಿಟ್ ಆಗಿ ಕ್ರೊಮ್ಯಾಟಿಡ್ಸು ಸಪ್ರೇಟ್ ಆಗುತ್ತೆ ಹೇಳಿದ್ದಾನೆ, ದಟ್ ಈಸ್ ಟ್ರೂ. ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ ಮಿಯಾಸಿಸ್ನಲ್ಲಿ ದೇರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನು ಹೇಳ್ರಿ ಅನಾಫೇಸ್ ಸ್ಟೇಜಸ್ ಬರುತ್ತೆ. ಅನಾಫೇಸ್ 1 ಮತ್ತು ಅನಾಫೇಸ್ 2 ಹೇಳಿ ಏನು ಆಗುತ್ತೆ ಹೇಳ್ರಿ 2 ಡಿಫ್ರೆಂಟ್ ಸ್ಟೇಜಸ್ ಬರ್ತಾ ಹೋಗಿರುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಅನಾಫೇಸ್ 1. ಸೊ ಅನಾಫೇಸ್ 1ನಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಸಪ್ರೇಷನ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್, ಸಪ್ರೇಷನ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ಮಾತ್ರ ಆಗಿರುತ್ತೆ. ಸೊ ಇನಿಷಿಯಲಿ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಏನು ಪ್ರೆಸೆನ್ಸ್ ಇರುತ್ತೋ ದಟ್ ಕ್ರೋಮೋಸೋಮ್ ಮೂವ್ ಟು ದಿ ಏನು ಹೇಳ್ರಿ ಅಪೋಸಿಟ್ ಪೋಲ್. ಸೊ ಅಪೋಸಿಟ್ ಪೋಲ್ ಕಡೆಗೆ ಮೂವ್ಮೆಂಟ್ ಆಗಿ ಕಾಮನ್ ಆಗಿ ಸಪ್ರೇಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಈ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೆ ಏನು ಹೇಳ್ರಿ ಕ್ರೋಮೋಸೋಮ್ಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ ಕ್ರೊಮ್ಯಾಟಿಡ್ ಸಪ್ರೇಷನ್ಸ್ ಆಗಲ್ಲ ಅಥವಾ ಸ್ಪ್ಲಿಟ್ ಆಗಲ್ಲ. ಬಟ್ ಡ್ಯೂರಿಂಗ್ ದ ಟೈಮ್ ಆಫ್ ಅನಾಫೇಸ್ 2, ಸೊ ಅನಾಫೇಸ್ 2 ಏನು ಹೇಳ್ರಿ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಮೈಟೋಸಿಸ್. ಸೊ ಆದ್ದರಿಂದ ಅನಾಫೇಸ್ ಸ್ಟೇಜಸ್ಸಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ ಸೆಂಟ್ರೋಮಿಯರು ಸ್ಪ್ಲಿಟ್ ಆಗಿ ಏನಾಗಿರುತ್ತೆ ಅಂದರೆ ಅಪೋಸಿಟ್ ಪೋಲ್ ಕಡೆಗೆ ಏನಾಗಿರುತ್ತೆ ಅಂದರೆ 2 ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಏನಾಗಿರುತ್ತೆ ಅಂದರೆ ಮೂವ್ಮೆಂಟ್ ಆಗುತ್ತೆ. ಸೊ ದಟ್ಸ್ ವೈ ಆಪ್ಷನ್ ಸ್ಟೇಟ್ಮೆಂಟ್ ಬಿ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಬರುವಂಥದ್ದು ಸ್ಟೇಟ್ಮೆಂಟ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಟರ್ಮಿನಲೈಸೇಷನ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಪ್ಯಾಚಿಟಿನ್. ಸೊ ಪ್ಯಾಚಿಟಿನ್ ಸ್ಟೇಜಸ್ನಲ್ಲಿ ಏನು ಹೇಳ್ರಿ ಟರ್ಮಿನಲೈಸೇಷನ್ ಆಗುತ್ತೆ ಹೇಳಿದ್ದಾನೆ, ದಟ್ ಇಸ್ ಸ್ಟ್ರಾಂಗ್. ಸೊ ಟರ್ಮಿನಲೈಸೇಷನ್ ಯಾವಾಗ ಆಗುತ್ತೆ ಕಾಮನ್ ಆಗಿ ಏನು ಹೇಳ್ರಿ ಡಯಾಕೈನೆಸಿಸ್ ಸ್ಟೇಜಸ್ನಲ್ಲಿ ಏನು ಮಾಡ್ಬೋದು ಅಂದರೆ ನಾವು ಟರ್ಮಿನಲೈಸೇಷನನ್ನು ಅಬ್ಸರ್ವ್ ಮಾಡೋದು. ಸೊ ಟರ್ಮಿನಲೈಸೇಷನ್ ನಥಿಂಗ್ ಬಟ್ ಏನು ಹೇಳ್ರಿ ಸಪ್ರೇಷನ್ಸ್ ಆಫ್ ಕಯಾಸ್ಮೆಟಾ. ಸೇಮ್ ಕಯಾಸ್ಮೆಟಾ ಫಾರ್ಮೇಷನ್ ಆಗಿರುತ್ತೋ ಆ ಕಯಾಸ್ಮೆಟಾ ರೀಸನ್ಸಲ್ಲಿ ಏನು ಹೇಳ್ರಿ ಕ್ರೋಮೋಸೋಮ್ ಸಪ್ರೇಷನ್ ಆಗುವಂಥದ್ದಕ್ಕೆ ಟರ್ಮಿನಲೈಸೇಷನ್ ಹೇಳಿ ಕರೀತಾ ಹೋಗ್ತೀವಿ. ದಿಟ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಲಾಸ್ಟ್ ಸ್ಟೇಜಸ್ ಆಫ್ ಏನು ಹೇಳ್ರಿ ಪ್ರೋಪೇಸ್ 1. ಸೊ ಪ್ರೋಪೇಸ್ 1ನ ಲಾಸ್ಟ್ ಸ್ಟೇಜಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಬಟ್ ಪ್ಯಾಕೆಟಿನ್ ಸ್ಟೇಜಸ್ಸಲ್ಲಿ ಏನಾಗಿರುತ್ತೆ, ಸೊ ಪ್ಯಾಕೆಟಿನ್ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಕ್ರಾಸಿಂಗ್ ಓವರ್ ಆಕರ್. ಸೊ ಇನಿಷಿಯಲಿ ಕ್ರೋಮೋಸೋಮ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರಾಸಿಂಗ್ ಓವರ್ ಆಗುತ್ತೆ, ಅದು ಕಾಮನ್ ಆಗಿ ಏನು ಹೇಳ್ರಿ ರೀಕಾಂಬಿನೇಷನ್ಸನ್ನು ಅಬ್ಸರ್ವ್ ಮಾಡ್ಬೋದು ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಪ್ಯಾಚಿಟಿನ್ ಸ್ಟೇಜಸ್ಸಲ್ಲಿ. ದಟ್ಸ್ ವೈ ಆಪ್ಷನ್ ಸ್ಟೇಟ್ಮೆಂಟ್ ಸಿ ಈಸ್ ರಾಂಗ್.
ನೆಕ್ಸ್ಟ್ ಬರುವಂಥದ್ದು ಸ್ಟೇಟ್ಮೆಂಟ್ ಡಿ ಏನು ಕೊಟ್ಟಿದ್ದಾನೆಂದರೆ ನ್ಯೂಕ್ಲಿಯೋಲಸ್ ಗಾಲ್ಗಿ ಕಾಂಪ್ಲೆಕ್ಸ್ ಆ್ಯಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಆರ್ ರಿಫಾರ್ಮ್ ಡ್ಯೂರಿಂಗ್ ಟೀಲೋಫೇಸ್. ಸೊ ಟೀಲೋಫೇಸ್ ಟೈಮ್ಸಲ್ಲಿ ಏನು ಹೇಳ್ರಿ, ಕಾಮನ್ ಆಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಗಾಲ್ಗಿ ಕಾಂಪ್ಲೆಕ್ಸು, ನ್ಯೂಕ್ಲಿಯೋಲಸ್, ಸೊ ಎಲ್ಲ ಸೆಲ್ ಆರ್ಗನಲ್ಸ್ ಫಾರ್ಮೇಷನ್ ಆಗತ್ತೆ ಹೇಳಿದ್ದಾನೆ. ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ಟೀಲೋಫೇಸ್ ಬಂದು ಏನು ಹೇಳ್ರಿ, ಲಾಸ್ಟ್ ಸ್ಟೇಜಸ್ ಆಫ್ ಬೋತ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. ಸೊ ಮೈಟೋಸಿಸ್ ಮತ್ತು ಮಿಯೋಸಿಸ್ನ ಎರಡರದ್ದು ಲಾಸ್ಟ್ ಸ್ಟೇಜ್ ಬಂದು ಟೀಲೋಫೇಸ್. ಸೊ ಟೀಲೋಫೇಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತಂದರೆ ಆ ಸೆಲ್ ಆರ್ಗ್ಯಾನಲ್ಸ್ ಏನಿರುತ್ತೋ ದಟ್ ಈಸ್ ನ್ಯೂಕ್ಲಿಯಸ್, ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪರೇಟಸ್ ಆಗಿರ್ಬೋದು, ರೈಬೋಸೋಮ್ಸ್, ಇವೆಲ್ಲ ಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಆರ್ ನ್ಯೂಕ್ಲಿಯರ್ ಎನ್ವಲಪ್ ಏನು ಹೇಳ್ರಿ ರೀಫಾರ್ಮೇಷನ್ ಆಗ್ತಾ ಹೋಗಿರುತ್ತೆ. ದಟ್ಸ್ ವೈ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಬರುವಂಥದ್ದು ಸ್ಟೇಟ್ಮೆಂಟ್ ಡಿ ಇ ಏನು ಕೊಟ್ಟಿದ್ದಾನೆ ಅಂದರೆ ಕ್ರಾಸಿಂಗ್ ಓವರ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಇನಿಷಿಯಲಿ ಕ್ರಾಸಿಂಗ್ ಓವರ್ ಎಲ್ಲಾಗತ್ತೆ ಹೇಳಿದ್ದಾನೆ ಹೇಳ್ರಿ, ಬಿಟ್ವೀನ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ದಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಆಲ್ವೇಸ್ ಕ್ರಾಸಿಂಗ್ ಓವರ್ ಹ್ಯಾಪನ್ ಬಿಟ್ವೀನ್ ಏನು ಹೇಳ್ರಿ, ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಸಿಸ್ಟರ್ ಕ್ರೊಮ್ಯಾಟಿಡ್ ನಥಿಂಗ್ ಬಟ್ ಏನು ಹೇಳ್ರಿ, ಕ್ರಾಸಿಂಗ್ ಓವರ್ ಬಿಟ್ವೀನ್ ದ ಸೇಮ್ ಕ್ರೊಮ್ಯಾಟಿಡ್ಸ್ ಆಫ್ ಎ ಸೇಮ್ ಕ್ರೋಮೋಸೋಮ್. ಸೊ ಒಂದೇ ಕ್ರೋಮೋಸೋಮ್ಸ್ನ ಮೇಲೆ ಪ್ರೆಸೆನ್ಸ್ ಇರುವಂಥ ಸೇಮ್ ಕ್ರೊಮ್ಯಾಟಿಡ್ ಕ್ರಾಸಿಂಗ್ ಓವರ್ ಆಗಿದ್ದರೆ ಸೊ ಅದಕ್ಕೆ ಸಿಸ್ಟರ್ ಕ್ರೊಮ್ಯಾಟಿಡ್ ಕ್ರಾಸಿಂಗ್ ಓವರ್ ಹೇಳಿ ಕರಿತೀವಿ. ಸೊ ಸಿಸ್ಟರ್ ಕ್ರೊಮ್ಯಾಟಿಡ್ ಮಧ್ಯೆ ಕ್ರಾಸಿಂಗ್ ಓವರ್ ಆದರೆ ಏನು ಯೂಸ್ ಇಲ್ಲ, ಬಿಕಾಸ್ ಆಫ್ ಏನು ಹೇಳ್ರಿ, ಸಿಸ್ಟರ್ ಕ್ರೋಮೋಸೋಮ್ಸ್ ಹ್ಯಾವಿಂಗ್ ಏನು ಹೇಳ್ರಿ, ಆರ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಹ್ಯಾವಿಂಗ್ ಐಡೆಂಟಿಕಲ್ ಜೀನ್ಸ್ ಅಥವಾ ಐಡೆಂಟಿಕಲ್ ಅಲೀಲ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಕ್ರಾಸಿಂಗ್ ಓವರ್ ಆಗಬೇಕಾದ್ರೆ ಏನು ಹೇಳ್ರಿ, ನಾನ್ ಐಡೆಂಟಿಕಲ್ ಸೊ ಅಥವಾ ಡಿಫ್ರೆಂಟ್ ಅಲೀಲ್ ಮಧ್ಯೆ ಏನು ಹೇಳ್ರಿ ರಿಕಾಂಬಿನೇಷನ್ ಆಗಬೇಕಾಗಿರುತ್ತೆ. ಸೊ ಯಾವಾಗಲೂ ಏನು ಹೇಳ್ರಿ, ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಮಧ್ಯೆ ಕಾಮನ್ ಆಗಿ ರಿಕಾಂಬಿನೇಷನ್ಸ್ ಆಗ್ತಾ ಹೋಗಿರತ್ತೆ ಅಥವಾ ಏನು ಹೇಳ್ರಿ ಕ್ರಾಸಿಂಗ್ ಓವರ್ ಆಗ್ತಾ ಹೋಗಿರತ್ತೆ. ದಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಜೆನೆಟಿಕ್ ವೇರಿಯೇಷನ್ ಆರ್ ಬಿಕಾಸ್ ಆಫ್ ಇಟ್ ಕ್ರಿಯೇಟ್ಸ್ ದಿ ಜೆನೆಟಿಕ್ ವೇರಿಯೇಷನ್ ಅನ್ನು ಕ್ರಿಯೇಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ದಟ್ ಈಸ್ ಆಸ್ಪ್ರಿಂಗ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದಿ ಏನು ಹೇಳ್ರಿ ಪೆಟರ್ನಲ್ ಜೀನ್ ಆರ್ ಮೆಟರ್ನಲ್ ಜೀನ್. ಸೊ ಪೆಟರ್ನಲ್ ಅಥವಾ ಮೆಟರ್ನಲ್ ಕ್ಯಾರೆಕ್ಟರಿಂದ ಸಪ್ರೇಟ್ ಆಗಿರ್ಲಿಕ್ಕೆ ಅಥವಾ ಇಂಡಿವಿಜುವಲಿಟಿಯನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ ಇ ಆಲ್ಸೋ ರಾಂಗ್. ಸೊ ಅದರಿಂದ ಸ್ಟೇಟ್ಮೆಂಟ್ ಬಿ ಮತ್ತು ಡಿ ಮಾತ್ರ ಕರೆಕ್ಟ್. ಸೊ ಅದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಒನ್. ಬಿ ಮತ್ತು ಡಿ ಓನ್ಲಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಫೋರ್ತ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜ್ ಆಫ್ ಮಿಯೋಸಿಸ್ ಇನ್ವಾಲ್ವ್ ಡಿವಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಇನಿಷಿಯಲಿ ಮಿಯೋಸಿಸ್ನ ಸೊ ಯಾವ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಸೆಂಟ್ರೋಮಿಯರು ಡಿವಿಷನ್ಸ್ ಆಗತ್ತೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2023ಯಲ್ಲಿ ಕೇಳಿರುವಂಥ ಕ್ವಶನ್. ಸೊ ನಾನು ಪ್ರೀವಿಯಸ್ ಎಲ್ಲ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಮಿಯೋಸಿಸ್ನಲ್ಲಿ ಏನಾಗಿರುತ್ತಂದರೆ ದೇರ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಯೋಸಿಸ್ ಬರುತ್ತೆ. ಸೊ ಕಾಮನ್ ಆಗಿ ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಹೇಳಿ ಕರಿತಾ ಹೋಗ್ತೀವಿ. ಮಿಯೋಸಿಸ್ 1 ಆ್ಯಂಡ್ ಮಿಯೋಸಿಸ್ 2. ಸೊ ಮಿಯೋಸಿಸ್ 1 ಈಸ್ ಕ್ಲಾಸಿಫೈಡ್ ಇಂಟು 4 ಡಿಫ್ರೆಂಟ್ ಸ್ಟೇಜಸ್. ದಟ್ ಈಸ್ ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1 ಆ್ಯಂಡ್ ಟೀಲೋಫೇಸ್ 1 ಹೇಳಿ ಕಾಮನ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಅದೇ ರೀತಿ ಮಿಯೋಸಿಸ್ 2 ಈಸ್ ಕ್ಲಾಸಿಫೈಡ್ ಇಂಟು ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2 ಆ್ಯಂಡ್ ಟೀಲೋಫೇಸ್ 2 ಹೇಳಿ ಕಾಮನ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಸೊ ಪ್ರೋಫೇಸ್ 1 ಏನು ಮಾಡ್ತೀವಿ ಅಂದರೆ ಅಗೇನ್ ಕ್ಲಾಸಿಫೈಡ್ ಇಂಟು 5 ಡಿಫ್ರೆಂಟ್ ಸ್ಟೇಜಸ್. ದಟ್ ಈಸ್ ಲೆಪ್ಟೋಟಿನ್, ಜೈಗೋಟಿನ್, ಪ್ಯಾಚಿಟಿನ್, ಡಿಪ್ಲೋಟಿನ್ ಆ್ಯಂಡ್ ಡಯಾಕೈನೆಸಿಸ್ ಹೇಳಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ ಮಿಯೋಸಿಸ್ನ ಯಾವ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಸೆಂಟ್ರೋಮಿಯರ್ ಏನಾಗಿರುತ್ತೆ ಅಂದರೆ ಸ್ಪ್ಲಿಟ್ ಆಗತ್ತೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಬಂದು ಮೆಟಾಫೇಸ್ 2 ಅನ್ನು ಕೊಟ್ಟಿದ್ದಾರೆ. ಮೆಟಾಫೇಸ್ 2 ಎಕ್ಸಾಕ್ಟ್ ಇನ್ ಹ್ಯಾಪನ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಮಿಯೋಸಿಸ್ 2 ಅಲ್ಲಿ ಕಾಮನ್ ಆಗಿ ಮೆಟಾಫೇಸ್ 2 ಆಗುತ್ತೆ. ಸೊ ಮಿಯೋಸಿಸ್ 2 ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಮೈಟೋಸಿಸ್. ಸೊ ಮೈಟೋಟಿಕ್ ಡಿವಿಷನ್ಸ್ ಹೇಗಿರುತ್ತೋ ಅದೇ ರೀತಿ ಮಿಯೋಟಿಕ್ ಡಿವಿಷನ್ಸು ಮಿಯೋಸಿಸ್ 2 ಡಿವಿಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಆದ್ದರಿಂದ ಇದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಇಕ್ವೇಷನಲ್ ಡಿವಿಷನ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಬಿಕಾಸ್ ಆಫ್ ಇಟ್ ಮೇಂಟೈನ್ ದಿ ಏನು ಹೇಳ್ರಿ ಕ್ರೋಮೋಸೋಮ್ ನಂಬರ್. ಸೊ ಕ್ರೋಮೋಸೋಮ್ಸ್ ನಂಬರನ್ನು ಮೇಂಟೈನ್ ಮಾಡುತ್ತೆ. ಬಟ್ ಮಿಯೋಸಿಸ್ 1 ಅಲ್ಲಿ ಏನಾಗಿರುತ್ತೆ ಅಂದರೆ ಇಟ್ಸ್ ಅಂಡರ್ಗೋ ರಿಡಕ್ಷನ್ ಡಿವಿಷನ್. ದಟ್ ಈಸ್ ನಥಿಂಗ್ ಅಂದರೆ ಏನು ಹೇಳ್ರಿ ಕಾಮನ್ ಆಗಿ ಕ್ರೋಮೋಸೋಮ್ ನಂಬರು ರಿಡಕ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೇರೆಂಟಲ್ ಸೆಲ್ಸಲ್ಲಿ ಒಂದು 10 ಕ್ರೋಮೋಸೋಮ್ ಪ್ರೆಸೆನ್ಸ್ ಇದ್ದರೆ ಆಸ್ಪ್ರಿಂಗ್ಸ್ಗೆ ಬಂದಾಗ ಓನ್ಲಿ 5 ಕ್ರೋಮೋಸೋಮ್ ಮಾತ್ರ ಪ್ರೆಸೆನ್ಸ್ ಇರುತ್ತೆ. ಸೊ ಅದಕ್ಕೆ ರಿಡಕ್ಷನ್ ಹೇಳಿ ಕರಿತೀವಿ. ಬಟ್ ಇದೇ ಮಿಯೋಸಿಸ್ 2ನಲ್ಲಿ ಏನಾಗಿರುತ್ತೆ ಅಂದರೆ ಪೇರೆಂಟಲ್ ಸೆಲ್ಸಲ್ಲಿ ಎಷ್ಟು 5 ಕ್ರೋಮೋಸೋಮ್ ಪ್ರೆಸೆನ್ಸ್ ಇದೆಯೋ ಅದೇ ರೀತಿ ಏನಾಗಿ ಹೇಳ್ರಿ ಆಸ್ಪ್ರಿಂಗ್ಸ್ ಏನು ಫಾರ್ಮೇಷನ್ ಆಗಿರುತ್ತೆ ನೋಡ್ರಿ ಅದರಲ್ಲೂ 5 ಕ್ರೋಮೋಸೋಮ್ಸೇ ಪ್ರೆಸೆನ್ಸ್ ಇರ್ತಾ ಹೋಗಿರುತ್ತೆ. ಸೊ ಈ ಮೆಟಾಫೇಸ್ 2ನಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಮೈಟೋಸಿಸ್ನಲ್ಲಿ ಹೇಗೆ ಕ್ರೋಮೋಸೋಮ್
ಅಲೈನ್ಡ್ ಎಟ್ ದಿ ಇಕ್ವಿಟೋರಿಯಲ್ ಪ್ಲೇನ್. ಸೊ ಇಕ್ವಿಟೋರಿಯಲ್ ಪ್ಲೇನಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೋ ಅದೇ ರೀತಿ ಮಿಯೋಸಿಸ್ 2ನಲ್ಲೂ ಕಾಮನ್ ಆಗಿ ಡ್ಯೂರಿಂಗ್ ದ ಟೈಮ್ ಆಫ್ ಮೆಟಾಫೇಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಅಲೈನ್ಡ್ ಎಟ್ ದಿ ಇಕ್ವಿಟೋರಿಯಲ್ ಪ್ಲೇನ್. ಸೊ ಅದರಿಂದ ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ, ಅನಾಫೇಸ್ 2 ಹೇಳಿದ್ದಾನೆ. ಸೊ ಅಗೇನ್ 2 ಕೊಟ್ಟಿದ್ದಾನೆ ಅಂದರೆ ಮಿಯೋಸಿಸ್ 2ನಲ್ಲಿ ಬರುತ್ತೆ. ಸೊ ಅನಾಫೇಸ್ ಟೈಮ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಆರ್ ಮೂವ್ ಟು ದಿ ಏನೇಳ್ರಿ ಅಪೋಸಿಟ್ ಪೋಲ್. ಸೊ ಅಪೋಸಿಟ್ ಪೋಲ್ ಕಡೆಗೆ ಮೂವ್ಮೆಂಟ್ ಆಗಿರುತ್ತೆ ಬೈ ದಿ ಸ್ಪ್ಲಿಟ್ಟಿಂಗ್ ಆಫ್ ದಿ ಏನೇಳ್ರಿ ಸೆಂಟ್ರೋಮಿಯರ್. ಸೊ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿರುತ್ತೆ. ಸೊ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಯಿತು ಅಂದರೆ ಡ್ಯೂ ಟು ದ ಫುಲ್ಲಿಂಗ್ ಫೋರ್ಸ್ ಆಫ್ ಸ್ಪಿಂಡಲ್ ಫೈಬರ್. ಸೊ ಸ್ಪಿಂಡಲ್ ಫೈಬರ್ನ ಫುಲ್ಲಿಂಗ್ ಫೋರ್ಸ್ ಥ್ರೂ ಏನಾಗಿರುತ್ತೆ ಹೇಳ್ರಿ ಕ್ರೋಮೋಸೋಮ್ಸು ಅಪೋಸಿಟ್ ಪೋಲ್ ಕಡೆಗೆ ಮೂವ್ ಆಗುತ್ತೆ. ದಟ್ಸ್ ವೈ ಆಪ್ಷನ್ ಬಿ ಇಸ್ ಕರೆಕ್ಟ್ ಒನ್. ಸೊ ಆನ್ಸರ್ ಬಂದು ಆಪ್ಷನ್ ಬಿ. ಸೊ ಅದರ್ ಆಪ್ಷನ್ಸ್ ಅನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಟೀಲೋಪೇಸಲ್ಲಿ ಕೊಟ್ಟಿದ್ದಾನೆ, 1 or 2 ಕೊಡಲಿಲ್ಲ. ಟೀಲೋಪೇಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ರೀಅಪಿಯರೆನ್ಸ್ ಆಫ್ ದಿ ಏನು ಹೇಳ್ರಿ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಅಪಿಯರೆನ್ಸ್ ಆಗಿರುತ್ತೆ, ಅದ್ರ ಜೊತೆಗೆ ರೀಫಾರ್ಮೇಷನ್ ಆಫ್ ಆರ್ಗ್ಯಾನೆಲ್ಸ್. ಸೊ ಆರ್ಗ್ಯಾನೆಲ್ಸು ರೀಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಅಂಡರ್ಗೋ ಡಿಕಂಡೆನ್ಸೇಷನ್. ಸೊ ಕ್ರೋಮೋಸೋಮ್ಸು ಡಿಕಂಡೆನ್ಸೇಷನ್ ಆಗಿ ರಿಸಲ್ಟ್ ಇಂಟು ಫಾರ್ಮೇಷನ್ ಆಫ್ ಏನು ಹೇಳ್ರಿ ಕ್ರೊಮ್ಯಾಟಿಡ್. ಸೊ ಕ್ರೊಮ್ಯಾಟಿಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ದಟ್ಸ್ ವೈ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನಂದರೆ ಮೆಟಾಫೇಸ್ 1 ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಮೆಟಾಫೇಸ್ 1 ಕೊಟ್ಟಿದ್ದಾನಂದರೆ ದಟ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಮಿಯೋಸಿಸ್ 1ನಲ್ಲಿ ಬರ್ತಾ ಹೋಗಿರುತ್ತೆ. ಮಿಯೋಸಿಸ್ 1ನಲ್ಲಿ ಫಸ್ಟ್ ಮೆಟಾಫೇಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ ಅಲೈನ್ ಟು ದ ಇಕ್ವಿಟೋರಿಯಲ್ ಪ್ಲೇನ್. ಸೊ ಇಕ್ವಿಟೋರಿಯಲ್ ಪ್ಲೇನ್ಸಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಇದಕ್ಕೇನು ಹೇಳ್ರಿ ಸ್ಪಿಂಡಲ್ ಫೈಬರ್ಸು ಅಟ್ಯಾಚ್ ಆಗಿರುತ್ತೆ. ಬಟ್ ಡ್ಯೂರಿಂಗ್ ದಿಸ್ ಟೈಮ್ ಸೆಂಟ್ರೋಮಿಯರ್ ಡು ನಾಟ್ ಅಂಡರ್ಗೋ ಏನು ಹೇಳ್ರಿ ಸ್ಪ್ಲಿಟ್. ಸೊ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಲ್ಲ, ಬಟ್ ಏನಾಗಿರುತ್ತೆ ಅಂದರೆ ಹೋಮೋಲೋಗಸ್ ಕ್ರೋಮೋಸೋಮ್ ಮೂವ್ ಟು ದಿ ಏನು ಹೇಳ್ರಿ ಅಪೋಸಿಟ್ ಡೈರೆಕ್ಷನ್. ಸೊ ಹೋಮೋಲೋಗಸ್ ಕ್ರೋಮೋಸೋಮೇ ಡೈರೆಕ್ಟಾಗಿ ಏನಾಗಿರುತ್ತೆ ಅಂದರೆ ಅಪೋಸಿಟ್ ಪೋಲ್ ಕಡೆಗೆ ಮೂವ್ಮೆಂಟ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿ ಕ್ರೋಮ್ಯಾಟಿಡ್ಸ್ ಮೂವ್ಮೆಂಟ್ ಆಗಲ್ಲ, ಕ್ರೋಮೋಸೋಮ್ ಇಟ್ ಸೆಲ್ಫ್ ಮೂವ್ ಟು ದ ಏನು ಹೇಳ್ರಿ ಅಪೋಸಿಟ್ ಡೈರೆಕ್ಷನ್ ಹ್ಯಾಪನ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಮೆಟಾಫೇಸ್ 1. ಸೊ ಅದರಿಂದ ಆಪ್ಷನ್ ಡಿನು ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೊ 5th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ the process of appearance of recombination nodules occur at which substages of prophase 1 in meiosis. ಸೊ ಇನಿಷಿಯಲಿ ಮಿಯೋಸಿಸ್ನ 1ನ ಸೊ ಯಾವ ಸಬ್ ಸ್ಟೇಜಸ್ನಲ್ಲಿ ಕಾಮನ್ ಆಗಿ ನಾವೇನು ಮಾಡೋದು ಅಂದರೆ ರಿಕಾಂಬಿನೇಷನ್ ನೊಡ್ಯೂಲ್ ಫಾರ್ಮೇಷನ್ ಅಥವಾ ಒಕರೆನ್ಸನ್ನು ಕಾಮನ್ ಆಗಿ ಅಬ್ಸರ್ವ್ ಮಾಡ್ಬೋದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2023ಯಲ್ಲಿ ಕೇಳಿರುವಂಥ ಕ್ವಶನ್. ಸೊ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ದಟ್ ಈಸ್ ಪ್ರೋಪೇಸ್ 1 ಈಸ್ ಕ್ಲಾಸಿಫೈಡ್ ಇಂಟು ಏನು ಹೇಳ್ರಿ 5 ಡಿಫ್ರೆಂಟ್ ಸ್ಟೇಜಸ್. ಸೊ ಆ ಒಂದು ಸ್ಟೇಜಸ್ನಲ್ಲಿ ಏನು ಹೇಳ್ರಿ ಕಾಮನ್ ಆಗಿ ರಿಕಾಂಬಿನೇಷನ್ ನೊಡ್ಯೂಲ್ ಫಾರ್ಮೇಷನ್ ಆಗಿರುತ್ತೆ. ಸೊ ಆ ನೊಡ್ಯೂಲ್ ಕಾಮನ್ ಆಗಿ ಯಾವಾಗ ಫಾರ್ಮೇಷನ್ ಆಗಿರುತ್ತೆ ಅಂದರೆ ಡ್ಯೂರಿಂಗ್ ದ ಟೈಮ್ ಆಫ್ ಪ್ಯಾಚಿಟಿನ್. ಸೊ ಪ್ಯಾಚಿಟಿನ್ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಸೊ ಪ್ಯಾಚಿಟಿನ್ ಸ್ಟೇಜಸ್ಸಲ್ಲಿ ಹೇಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಸೊ ಈ ರೀತಿ ಸೆಲ್ಲಲ್ಲಿ ಕನ್ಸಿಡರ್ ಮಾಡುವ. ಸೊ ಸೆಲ್ನಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಪ್ರೋಪೇಸ್ 1 ಟೈಮ್ನಲ್ಲಿ ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಅಂದರೆ ತಿನ್ ಥ್ರೆಡ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಈ ರೀತಿ ತಿನ್ ಥ್ರೆಡ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇದೆ. ಸೊ ಮಿಡಲ್ ರೀಜನ್ಸನ್ನು ನಾವೇನು ಮಾಡುವ ಅಂದರೆ ಸೆಂಟ್ರೋಮಿಯರ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡುವ. ಸೊ ಇಟ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ 2 ಡಿಫ್ರೆಂಟ್ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಆಗಿರುತ್ತೆ. ಸೊ ಈ 2 ಡಿಫ್ರೆಂಟ್ ಸೆಟ್ ಆಫ್ ಕ್ರೋಮೋಸೋಮ್ ಮಧ್ಯೆ ಕಾಮನ್ ಆಗಿ ಏನು ಹೇಳ್ರಿ ಈ ರೀತಿ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೆ. ಈ ಸಿನಾಪ್ಟೋಮಲ್ ಕಾಂಪ್ಲೆಕ್ಸ್ನ ಕಾಮನ್ ಆಗಿ ಯಾವುದೋ ಒಂದು ರೀಸನ್ಸಲ್ಲಿ ಏನು ಹೇಳ್ರಿ ರಿಕಾಂಬಿನೇಷನ್ ಒಂದು ಸೈಟ್ ರೀಜನ್ ಒಂದು ರಿಕಾಂಬಿನೇಷನ್ ರೀಸನ್ ಏನಾಗಿರುತ್ತೆ ಅಂದರೆ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ರಿಕಾಂಬಿನೇಷನ್ ರೀಸನ್ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ಅಲೋವಿಂಗ್ ದ ಸೈಟ್ ಆಫ್ ಕ್ರಾಸಿಂಗ್ ಓವರ್. ಸೊ ಈ ರೀಸನ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಅಥವಾ ಏನು ಹೇಳ್ರಿ ಕ್ರಾಸಿಂಗ್ ಓವರ್ ಆಗಲಿಕ್ಕೆ ಅಥವಾ ರಿಕಾಂಬಿನೇಷನ್ ಆಗಲಿಕ್ಕೆ ಅಥವಾ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ರಿಕಾಂಬಿನೇಷನ್ ರೀಸನ್ ಅಥವಾ ರಿಕಾಂಬಿನೇಷನ್ ನೊಡ್ಯೂಲ್ ಹೇಳಿ ಕರಿತೀವಿ. ಬಿಕಾಸ್ ಆಫ್ ಇಟ್ ಮೇಡಪ್ ಆಫ್ ಏನು ಹೇಳ್ರಿ ಪ್ರೋಟೀನ್ಸ್ ಇಂದ ಕಾಮನ್ ಆಗಿ ಏನು ಹೇಳ್ರಿ ಮೇಡಪ್ ಅಪ್ ಆಗಿರುತ್ತೆ. ಸೊ ಅದರಿಂದ ನಾವು ಏನು ಮಾಡ್ಬೋದು ಅಂದರೆ ಪ್ಯಾಚಿಟಿನ್ ಸ್ಟೇಜಸ್ಸಲ್ಲಿ ರಿಕಾಂಬಿನೇಷನ್ ನೊಡ್ಯೂಲನ್ನು ಅಬ್ಸರ್ವ್ ಮಾಡ್ಬೋದು. ದಟ್ಸ್ ವೈ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಅದರ್ಸ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಡಿ ಏನು ಕೊಟ್ಟಿದ್ದಾನಂದರೆ ಬಿ ಏನು ಕೊಟ್ಟಿದ್ದಾನಂದರೆ ಡಿಪ್ಲೋಟಿನ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಡಿಪ್ಲೋಟಿನ್ಸಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ ಕ್ರಾಸಿಂಗ್ ಓವರ್ ಆಗಿರುತ್ತೆ. ಸೊ ಇದೊಂದು ಸೆಲ್ ಹೇಳಿ ಕನ್ಸಿಡರ್ ಮಾಡಿದಾಗ ಸೊ ಇದು ಕ್ರೋಮೋಸೋಮ್ಸ್. ಸೊ ಈ ರೀತಿ ಏನು ಹೇಳ್ರಿ ಕ್ರಾಸಿಂಗ್ ಓವರ್ ಆಗಿರುತ್ತೆ. ಸೊ ಇಲ್ಲಿ ಏನು ಹೇಳ್ರಿ ರಿಕಾಂಬಿನೇಷನ್ ನೊಡ್ಯೂಲು ಫಾರ್ಮೇಷನ್ ಆಗಿತ್ತು ಯಾವಾಗ ಹೇಳ್ರಿ ನಮ್ಮದು ಪ್ಯಾಚಿಟಿನ್. ಬಟ್ ಇಲ್ಲಿ ಏನಾಯಿತು ಹೇಳ್ರಿ ನಮ್ಮದು ಕ್ರಾಸಿಂಗ್ ಓವರ್ ಅಥವಾ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಆಯಿತು. ಸೊ ಈ ರೀಸನ್ಸಲ್ಲಿ ಆಗಿರುತ್ತೆ. ಸೊ ಅದೇ ರೀತಿ ಇನ್ನೊಂದು ಕ್ರೋಮೋಸೋಮ್ಸ್ ಹೇಳಿ ಕನ್ಸಿಡರ್ ಮಾಡಿದಾಗ ಸೊ ಈ ರೀತಿ ಏನು ಹೇಳ್ರಿ ಕ್ರಾಸಿಂಗ್ ಓವರನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡೋದು ಯಾವಾಗ ಡಿಪ್ಲೋಟಿನ್ ಸ್ಟೇಜಸ್ಸಲ್ಲಿ. ದಟ್ಸ್ ವೈ ಆಪ್ಷನ್ ಬಿ ಈಸ್ ರಾಂಗ್.
ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಡಯಾಕೈನೆಸಿಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಡಯಾಕೈನೆಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸಪ್ರೇಷನ್, ಕಯಾಸ್ಮೆಟ್ ಏನಾಗಿರುತ್ತೆ ಹೇಳ್ರಿ ಸಪ್ರೇಷನ್ ಆಗತ್ತದ. ಟರ್ಮಿನಲೈಜೇಷನನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಟರ್ಮಿನಲೈಜೇಷನ್ ಅಬ್ಸರ್ವ್ ಮಾಡಿದಾಗ ಏನು ಹೇಳ್ರಿ ಕ್ರೋಮೋಸೋಮ್ಸ್ ಈ ರೀತಿ 2 ಕ್ರೋಮೋಸೋಮ್ಸ್ ಇರತ್ತೆ. ಬಟ್ ಎಂಡ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ನಮ್ದು ಏನು ಕಯಾಸ್ಮೆಟ್ ಆಫ್ ಕ್ರಾಸಿಂಗ್ ಓವರ್ ಆಗೇನು ಮಟೀರಿಯಲ್ ಎಕ್ಸ್ಚೇಂಜ್ ಆಗಿರುತ್ತೋ ಸೊ ಈ ರೀತಿ ನಾವೇನು ಮಾಡ್ಬೋದು ಅಂದರೆ ಎಕ್ಸ್ಚೇಂಜ್ಡ್ ರೀಜನ್ಸನ್ನು ಅಬ್ಸರ್ವ್ ಮಾಡ್ಬೋದು ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಎ ಹೋಮೋಲೋಗಸ್ ಕ್ರೋಮೋಸೋಮ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ದಟ್ ಇಸ್ ಕಮಿಂಗ್ ಅಂಡರ್ ಡಯಾಕೈನೆಸಿಸ್. ಸೊ ಅದರಿಂದ ಆಪ್ಷನ್ ಡಿನು ಸಿನು ರಾಂಗ್. ಲಾಸ್ಟ್ ಬರುವಂಥದ್ದು ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಜೈಗೋಟಿನ್ ಕೊಟ್ಟಿದ್ದಾನೆ. ಸೊ ಜೈಗೋಟಿನಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಸಿನೆಪ್ಟಿಮಲ್ ಕಾಂಪ್ಲೆಕ್ಸ್. ಸೊ ಈ ರೀತಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದರಿಂದ ಡಿನು ರಾಂಗ್. ಕ್ವಶನ್ ನಂಬರ್ 6. ಸೊ 6th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ರಿಗಾರ್ಡಿಂಗ್ ಮಿಯೋಸಿಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಮಿಯೋಸಿಸ್ನ ಬಗ್ಗೆ. ಸೊ ಅದರಲ್ಲಿ ನಾವು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2022 ಅಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಜಸ್ ಏನು ಕೊಟ್ಟಿದ್ದಾನೆ ದೆರ್ ಆರ್ 2 ಸ್ಟೇಜಸ್ ಇನ್ ಮಿಯೋಸಿಸ್ 1 ಆ್ಯಂಡ್ ಮಿಯೋಸಿಸ್ 2. ದಟ್ ಈಸ್ ಟ್ರೂ. ಇದೊಂದು ಟ್ರೂ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಬಿಕಾಸ್ ಮಿಯೋಸಿಸ್ ಈಸ್ ಡಿವೈಡೆಡ್ ಇಂಟು ಏನೇಳಿ 2 ಡಿಫ್ರೆಂಟ್ ಸ್ಟೇಜಸ್ ಆಗಿ ಡಿವಿಷನ್ ಮಾಡಿದ್ದಾರೆ. ಫಸ್ಟ್ ಬರುವಂಥದ್ದು ಮಿಯೋಸಿಸ್ 1, ನೆಕ್ಸ್ಟ್ ಬರುವಂಥದ್ದು ಮಿಯೋಸಿಸ್ 2. ಸೊ ಮಿಯೋಸಿಸ್ 1 ಕಾಮನ್ ಆಗಿ ಏನು ಕರಿತೀವಿ ಅಂದರೆ ರಿಡಕ್ಷನ್ ಡಿವಿಷನ್ ಅಥವಾ ರಿಡಕ್ಷನ್ ಸೈಕಲ್ ಹೇಳಿ ಕರಿತೀವಿ. ಬಿಕಾಸ್ ಆಫ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಕ್ರೋಮೋಸೋಮ್ ನಂಬರು ಪೇರೆಂಟಿಂದ ಆಸ್ಪ್ರಿಂಗ್ಸ್ ಏನಾಗಿರುತ್ತೆ ಅಂದರೆ ರಿಡಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ 2 ಸೆಲ್ಸು ಅಥವಾ 2 ಆಸ್ಪ್ರಿಂಗ್ ಅಥವಾ 2 ಡಾಟರ್ ಕಾಲನೀಸು ಕಾಮನ್ ಆಗಿ ಪ್ರೊಡಕ್ಷನ್ ಆಗಿರುತ್ತೆ. ಮಿಯೋಸಿಸ್ 2 ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನಾವು ಇಕ್ವೇಷನಲ್ ಡಿವಿಷನ್ ಹೇಳಿ ಕರೀತಾ ಹೋಗ್ತೀವಿ. ಬಿಕಾಸ್ ಆಫ್ ಇನ್ನೇನಾಗಿರುತ್ತೆ ಅಂದರೆ ಇಟ್ ಮೇಂಟೈನಿಂಗ್ ದ ಕ್ರೋಮೋಸೋಮ್ ನಂಬರ್. ಸೊ ಕ್ರೋಮೋಸೋಮ್ ನಂಬರನ್ನು ಮೇಂಟೈನ್ ಮಾಡುತ್ತೆ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಮೈಟೋಸಿಸ್. ಸೊ ಮೈಟೋಸಿಸ್ನಲ್ಲಿ ಹೇಗೆ ಕ್ರೋಮೋಸೋಮ್ ಪೇರೆಂಟಿಂದ ಆಸ್ಪ್ರಿಂಗ್ಸ್ಗೆ ಮೇಂಟೈನ್ ಆಗಿರುತ್ತೆ ಸೊ ಅದೇ ರೀತಿ ಮಿಯೋಸಿಸ್ 2ನಲ್ಲೂ ಮೇಂಟೈನ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸ್ಟೇಟ್ಮೆಂಟ್ 2 ಏನು ಕೊಟ್ಟಿದ್ದಾನಂದರೆ DNA replication occur in S phases of meiosis 2. ಸೊ ಇನಿಷಿಯಲಿ S phases of meiosis 2ನಲ್ಲಿ ಕಾಮನ್ ಆಗಿ DNA replication ಆಗುತ್ತೆ ಹೇಳಿದ್ದಾನೆ. ದಟ್ ಈಸ್ ರಾಂಗ್. ಸೊ ಇನಿಷಿಯಲಿ DNA replication ಕಾಮನ್ ಆಗಿ S phases ಅಲ್ಲೇ ಆಗುತ್ತೆ, ನಾಟ್ ಇನ್ ಮಿಯೋಸಿಸ್ 2 ಕಮಿಂಗ್ ಅಂಡರ್ ಏನು ಹೇಳ್ರಿ ಮಿಯೋಸಿಸ್ 1 ಇಂಟರ್ ಪೇಜಸ್ನಲ್ಲಿ ಕಾಮನ್ ಆಗಿ ಏನು ಮಾಡ್ಬೋದು ಅಂದರೆ ಇಂಟರ್ ಪೇಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ DNA ರೆಪ್ಲಿಕೇಶನ್ ಆಗಿರುತ್ತೆ, ನಾಟ್ ಡ್ಯೂರಿಂಗ್ ದ ಟೈಮ್ ಆಫ್ ಎಮ್ ಪೇಸ್ ಆರ್ ಮಿಯೋಸಿಸ್ ಟೈಮ್ಸಲ್ಲಿ ಆಗಲ್ಲ. ಸೊ ಅದರಿಂದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಆಪ್ಷನ್ ಸಿ ಅನ್ನು ನೋಡ್ಲಿಕ್ಕೆ ಹೋದಾಗ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಆ್ಯಂಡ್ ರಿಕಾಂಬಿನೇಷನ್ ಆಕರ್ ಇನ್ ಮಿಯೋಸಿಸ್ 2. ಸೊ ಇನಿಷಿಯಲಿ ಮಿಯೋಸಿಸ್ 2ನಲ್ಲಿ ಏನಾಗಿರುತ್ತೆ ಅದು ಕಾಮನ್ ಆಗಿ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ಆಗುತ್ತೆ ಅಂತ ಹೇಳಿದ್ದಾನೆ. ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ನಥಿಂಗ್ ಬಟ್ ಏನು ಹೇಳ್ರಿ ಸಿನಾಪ್ಸಿಸ್. ಸೊ ಸಿನಾಪ್ಸಿಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಇಟ್ ಆಕರ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಜೈಗೋಟಿನಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ರಿಕಾಂಬಿನೇಷನ್ ನಥಿಂಗ್ ಬಟ್ ಏನು ಹೇಳ್ರಿ ಕ್ರಾಸಿಂಗ್ ಓವರ್. ಸೊ ಕ್ರಾಸಿಂಗ್ ಓವರ್ ಯಾವಾಗ ಆಗುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಪ್ಯಾಕಿಟಿನ್ ಟೈಮ್ನಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ಸೊ ಅದು ಮಿಯೋಸಿಸ್ 2ನಲ್ಲಿ ಬರಲ್ಲ, ಮಿಯೋಸಿಸ್ 1ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ ಸಿ ಆಲ್ಸೋ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಡಿ ಏನು ಕೊಟ್ಟಿದ್ದಾನೆ ಅಂದರೆ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಆರ್ ಫೌಂಡ್ ಎಟ್ ದಿ ಎಂಡ್ ಆಫ್ ಮಿಯೋಸಿಸ್ 2. ಸೊ ಮಿಯೋಸಿಸ್ನ 2ನ ಎಂಡಲ್ಲಿ ಏನಾಗಿರುತ್ತೆ ಅಂದರೆ 4 ಹ್ಯಾಪ್ಲಾಯ್ಡ್ಸ್ ಏನು ಹೇಳ್ರಿ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ ಹೇಳಿದ್ದಾನೆ. ದಟ್ ಈಸ್ ಟ್ರೂ. ಸೊ ಈ 4 ಸೆಲ್ಸ್ ಏನು ಫಾರ್ಮೇಷನ್ ಆಗಿರುತ್ತೆ ಸೊ ಅದೇನಾಗಿರುತ್ತೆ ಅಂದರೆ ಯುನೀಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಏನು ಹೇಳ್ರಿ ಮಿಯೋಸಿಸ್ 1ನಲ್ಲಿ ಕಾಮನ್ ಆಗಿ ರಿಡಕ್ಷನ್ ಡಿವಿಷನ್ ಆಗಿರುತ್ತೆ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಹೇಳ್ರಿ ಸಿನಾಪ್ಸಿಸ್ ಆಗಿರುತ್ತೆ, ದಟ್ ಈಸ್ ಕ್ರಾಸಿಂಗ್ ಓವರ್ ಆಗಿರುತ್ತೆ, ಸಿನಾಪ್ಸಿಸ್ ಆಗಿರುತ್ತೆ. ದಟ್ ಈಸ್ ಏನು ಹೇಳ್ರಿ ರಿಕಾಂಬಿನೇಷನ್ ಬಿಟ್ವೀನ್ ಏನು ಹೇಳ್ರಿ ಹೋಮೋಲೋಗಸ್ ಕ್ರೋಮೋಸೋಮ್ ಮಧ್ಯೆ ಏನು ಹೇಳ್ರಿ ಪೇರಿಂಗ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಏನು ಹೇಳ್ರಿ ಕ್ರಾಸಿಂಗ್ ಓವರ್. ಸೊ ಕ್ರಾಸಿಂಗ್ ಓವರನ್ನು ಸಿಂಪಲ್ ಆಗಿ ಏನು ಕರಿಬೋದು ಅಂದರೆ ರಿಕಾಂಬಿನೇಷನ್ ಹೇಳಿ ಕರಿಬೋದು. ರಿಕಾಂಬಿನೇಷನ್ ನಥಿಂಗ್ ಬಟ್ ಏನು ಹೇಳ್ರಿ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಬಿಟ್ವೀನ್ ದ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ನ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಮಧ್ಯೆ ಏನಾಗಿರುತ್ತೆ ಅಂದರೆ ಜೆನೆಟಿಕ್ ಮಟೀರಿಯಲ್ ಎಕ್ಸ್ಚೇಂಜ್ ಆಗಿರೋದ್ರಿಂದ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಏನು ಫಾರ್ಮೇಷನ್ ಆಗಿರುತ್ತೋ ಸೊ ಅವೇನಾಗಿರುತ್ತೆ ಅಂದರೆ ಯುನೀಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ ಡಿ ಏನು ಹೇಳ್ರಿ ಕರೆಕ್ಟ್. ಸೊ ಇಲ್ಲಿ ಏನಾಗಿದೆ ಅಂದರೆ ಬಿನೂ ರಾಂಗು ಮತ್ತು ಸಿನೂ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ 7th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಅಪಿಯರೆನ್ಸ್ ಆಫ್ ರಿಕಾಂಬಿನೇಷನ್ ನೋಡ್ಯೂಲ್ ಆನ್ ಹೋಮೋಲೋಗಸ್ ಕ್ರೋಮೋಸೋಮ್ ಡ್ಯೂರಿಂಗ್ ಮಿಯೋಸಿಸ್ ಕ್ಯಾರೆಕ್ಟರೈಸ್. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ಮಿಯೋಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ
ಹೋಮೋಲೋಗಸ್ ಕ್ರೋಮೋಸೋಮ್ ಮಧ್ಯೆ ಏನಾಗಿರುತ್ತೆ ಅಂದರೆ ರಿಕಾಂಬಿನೇಷನ್ ನೊಡ್ಯೂಲ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದರದ ಮೇನ್ ಕ್ಯಾರೆಕ್ಟರ್ ಏನು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದೇ 2022 ಅಲ್ಲಿ ಕೇಳಿರುವಂಥ ಕ್ವಶನ್. ಸೊ ಕಾಮನ್ ಆಗಿ ರಿಕಾಂಬಿನೇಷನ್ ನೊಡ್ಯೂಲ್ ಯಾವಾಗ ಫಾರ್ಮೇಷನ್ ಆಗಿರುತ್ತೆ, ಪ್ಯಾಚಿಟಿನ್ ಸ್ಟೇಜಸಲ್ಲಿ ಕಾಮನ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗಿರುತ್ತೆ. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮ್ ಡ್ಯೂರಿಂಗ್ ದ ಟೈಮ್ ಆಫ್ ಜೈಗೋಟಿನ್. ಸೊ ಜೈಗೋಟಿನ್ ಸ್ಟೇಜಸ್ನಲ್ಲಿ ಏನು ಹೇಳ್ರಿ, ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಜೈಗೋಟಿನ್ ಸೊ ಸೆಲ್ಸ್ ಏನಾಗಿರುತ್ತೆ ಅಂದರೆ ಈ ರೀತಿ ಸೆಲ್ಸಲ್ಲಿ ಏನಾಗಿರುತ್ತೆ ಅಂದರೆ 2 ಕ್ರೋಮೋಸೋಮ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಕ್ರೋಮೋಸೋಮ್ಸ್ನ ಮಧ್ಯೆ ಏನಾಗಿರುತ್ತೆ, ಒಂದು ಪ್ರೋಟೀನ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಆ ಪ್ರೋಟೀನ್ ಕಾಂಪ್ಲೆಕ್ಸ್ಗೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಹೇಳಿ ಕರೀತಾ ಹೋಗ್ತೀವಿ. ದಿಸ್ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಹೆಲ್ಪ್ಫುಲ್ ಫಾರ್ ಏನು ಹೇಳ್ರಿ, ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ ಮಧ್ಯೆ ಪೇರಿಂಗ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅವ್ರು ಸಿಂಪ್ಲಿ ಏನು ಹೇಳ್ಬೋದು ಅಂದರೆ ಸಿನಾಪ್ಸಿಸ್ ಫಾರ್ಮೇಷನ್ಗೆ ಕಾಮನ್ ಆಗಿ ಏನು ಹೇಳ್ರಿ, ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ರಿಕಾಂಬಿನೇಷನ್ ನೊಡ್ಯೂಲ್ಗೆ ಹೆಲ್ಪ್ಫುಲ್ ಆಗಲ್ಲ. ಸೊ ಅದರಿಂದ ಆಪ್ಷನ್ ಈಸ್ ರಾಂಗ್. ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ, ಬೈವೇಲೆಂಟ್ ಹೇಳಿ ಕೊಟ್ಟಿದ್ದಾನೆ. ಸೊ ಬೈವೇಲೆಂಟ್ ನಥಿಂಗ್ ಬಟ್ ಏನು ಹೇಳ್ರಿ, ಟೆಟ್ರಾಡ್ ಹೇಳಿ ಕಾಮನ್ ಆಗಿ ಕರಿಬೋದು. ಸೊ ಟೆಟ್ರಾಡ್ ನಥಿಂಗ್ ಅಥವಾ ಬೈವೇಲೆಂಟ್ ಅಂದರೆ ಏನು ಹೇಳ್ರಿ, ಸೊ ಇದೊಂದು ಕ್ರೋಮೋಸೋಮ್ ಇದೊಂದು ಕ್ರೋಮೋಸೋಮ್. ಸೊ ಇನ್ ಬಿಟ್ವೀನ್ ದ ಕ್ರೋಮೋಸೋಮ್ ಮಧ್ಯೆ ಏನಾಗಿರುತ್ತೆ, ಒಂದು ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಬೈವೇಲೆಂಟ್. ಸೊ 2 ಕ್ರೋಮೋಸೋಮ್ ಒಟ್ಟಿಗೆ ಇರೋದಕ್ಕೆ ಬೈವೇಲೆಂಟ್ ಹೇಳಿ ಕರಿತೀವಿ. ಸೊ ಟೆಟ್ರಾಡ್ ನಥಿಂಗ್ ಬಟ್ ಏನು ಹೇಳ್ರಿ, 2 ಕ್ರೋಮೋಸೋಮ್ ಮಧ್ಯೆ ಇರುವಂಥ 4 ಸಿಸ್ಟರ್ ಕ್ರೊಮ್ಯಾಟಿಡ್ ಅನ್ನು ಕಾಮನ್ ಆಗಿ ಟೆಟ್ರಾಡ್ ಹೇಳಿ ಕರೀತಾ ಹೋಗ್ತೀವಿ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಏನು ಹೇಳ್ರಿ, ರಿಕಾಂಬಿನೇಷನ್. ಸೊ ರಿಕಾಂಬಿನೇಷನ್ಗೆ ಸಂಬಂಧ ಇಲ್ಲ. ಬೈವೇಲೆಂಟನ್ನು ನಾವು ಅಗೇನ್ ಡ್ಯೂರಿಂಗ್ ದ ಟೈಮ್ ಆಫ್ ಜೈಗೋಟಿನ್ ಸ್ಟೇಜಸಲ್ಲಿ ಕಾಮನ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ಅದರಿಂದ ಆಪ್ಷನ್ ಬಿನೂ ರಾಂಗ್. ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಸೈಟ್ ಎಟ್ ವಿಚ್ ಕ್ರಾಸಿಂಗ್ ಓವರ್ ಆಕರ್. ಸೊ ಇನಿಷಿಯಲಿ ಸೈಟ್ ಎಟ್ ವಿಚ್ ಏನು ಹೇಳ್ರಿ, ಈ ರೀಸನ್ಸಲ್ಲಿ ಕಾಮನ್ ಆಗಿ ಕ್ರಾಸಿಂಗ್ ಓವರ್ ಆಗುತ್ತೆ ಹೇಳಿದ್ದಾನೆ. ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ರಿಕಾಂಬಿನೇಷನ್ ನೊಡ್ಯೂಲ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ, ಕ್ರಾಸಿಂಗ್ ಓವರ್ ಆಗುತ್ತೆ ಅಥವಾ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಆಗುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನಾವು ರಿಕಾಂಬಿನೇಷನ್ ಹೇಳಿ ಕರೀತಾ ಹೋಗ್ತೀವಿ. ಸೊ ರಿಕಾಂಬಿನೇಷನ್ಗೆ ಒಂದು ಎನ್ಸೈಮ್ ಹೆಲ್ಪ್ಫುಲ್ ಆಗಿರುತ್ತೆ, ದಟ್ ಈಸ್ ರಿಕಾಂಬಿನೇಸ್. ಸೊ ರಿಕಾಂಬಿನೇಷನ್ ಎನ್ಸೈಮ್ಸ್ ಕಾಮನ್ ಆಗಿ ರಿಕಾಂಬಿನೇಷನ್ಗೆ ಹೆಲ್ಪ್ಫುಲ್ ಆಗ್ತಾ ಹೋಗಿರುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಟರ್ಮಿನಲೈಜೇಷನ್ ಹೇಳಿ ಕೊಟ್ಟಿದ್ದಾನೆ. ಸೊ ಟರ್ಮಿನಲೈಜೇಷನ್ ನಥಿಂಗ್ ಬಟ್ ಏನು ಹೇಳಿ, ಸಪ್ರೇಷನ್ಸ್ ಆಫ್ ಕೈಯಸ್ಮೆಟಾ. ಸೊ ಕೈಯಸ್ಮೆಟಾ ಸಪ್ರೇಷನ್ ಆಗೋದಕ್ಕೆ ಕಾಮನ್ ಆಗಿ ಟರ್ಮಿನಲೈಜೇಷನ್ ಹೇಳಿ ಕರಿತೀವಿ. ಸೊ ಈ ಟೈಮ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಆಗೇನೇ ಏನಿರುತ್ತೆ ಅಂದರೆ ಎಂಟೈರ್ಲಿ ಸಪ್ರೇಟ್ ಆಗಿ ಇಂಡಿವಿಜುವಲ್ ಕ್ರೋಮೋಸೋಮ್ ಫಾರ್ಮೇಷನ್ ಆಗಿರುತ್ತೆ. ಸೊ ದಟ್ಸ್ ಕಮಿಂಗ್ ಅಂಡರ್ ಏನು ಹೇಳಿ, ಲಾಸ್ಟ್ ಸ್ಟೇಜಸ್ ಆಫ್ ಪ್ರೋಪೇಸ್ 1, ದಟ್ ಈಸ್ ಡಯಾಕೈನೆಸಿಸ್. ಸೊ ಡಯಾಕೈನೆಸಿಸ್ ಸ್ಟೇಜಸಲ್ಲಿ ಕಾಮನ್ ಆಗಿ ಟರ್ಮಿನಲೈಜೇಷನನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಅದರಿಂದ ಆಪ್ಷನ್ ಡಿನೂ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ 8th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜ್ ಆಫ್ ಮಿಯಾಸಿಸ್ ಇನ್ವಾಲ್ವ್ಸ್ ಡಿವಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಮಿಯಾಸಿಸ್ನ ಕಾಮನ್ ಆಗಿ ಯಾವ ಸ್ಟೇಜಸ್ನಲ್ಲಿ ಏನು ಹೇಳ್ರಿ, ಸೆಂಟ್ರೋಮಿಯರ್ಸು ಡಿವಿಷನ್ಸ್ ಆಗತ್ತೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2021 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಮೆಟಾಫೇಸ್ 1 ಹೇಳಿ ಕೊಟ್ಟಿದ್ದಾನೆ. ಸೊ ಮೆಟಾಫೇಸ್ 1 ಕಮಿಂಗ್ ಅಂಡರ್ ಏನು ಹೇಳ್ರಿ, ಮಿಯಾಸಿಸ್ 1 ಬರ್ತಾ ಹೋಗಿರುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಮೆಟಾಫೇಸ್ 1 ಕ್ರೋಮೋಸೋಮ್ಸ್ ಅಲೈನ್ ಟು ಏನು ಹೇಳ್ರಿ, ಇಕ್ವಿಟೋರಿಯಲ್ ಪ್ಲೇನ್. ಸೊ ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಅಂದರೆ ಇಕ್ವಿಟೋರಿಯಲ್ ಪ್ಲೇನಲ್ಲಿ ಕಾಮನ್ ಆಗಿ ಅಲೈನ್ ಆಗಿರುತ್ತೆ. ಸೊ ಅದನ್ನ ಸೆಂಟ್ರೋಮಿಯರ್ ರೀಸನ್ಸ್ಗೆ ಕಾಮನ್ ಆಗಿ ಏನು ಹೇಳ್ರಿ, ಸ್ಪಿಂಡಲ್ ಫೈಬರ್ಸು ಕಾಮನ್ ಆಗಿ ಅಟ್ಯಾಚ್ ಆಗಿರುತ್ತೆ. ಬಟ್ ಡ್ಯೂರಿಂಗ್ ದ ಡಿಸ್ ಟೈಮ್ ಸೊ ಸೆಂಟ್ರೋಮಿಯರ್ ಇಸ್ ನಾಟ್ ಡಿವೈಡೆಡ್. ಸೊ ಸೆಂಟ್ರೋಮಿಯರ್ ಯಾವುದೇ ಕಾರಣಕ್ಕೂ ಡಿವೈಡ್ ಆಗಲ್ಲ. ಹೋಮೋಲೋಗಸ್ ಕ್ರೋಮೋಸೋಮ್ ಮೂವ್ ಟು ಏನು ಹೇಳ್ರಿ, ಅಪೋಸಿಟ್ ಡೈರೆಕ್ಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ, ಅನಾಫೇಸ್. ಸೊ ಅನಾಫೇಸ್ ಟೈಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಹೋಮೋಲೋಗಸ್ ಕ್ರೋಮೋಸೋಮ್ಸು 2 ಡಿಫ್ರೆಂಟ್ ಪೋಲ್ ಕಡೆಗೆ, ಅಪೋಸಿಟ್ ಪೋಲ್ ಕಡೆಗೆ ಕಾಮನ್ ಆಗಿ ಮೂವ್ಮೆಂಟ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗದೇ ಇರೋದ್ರಿಂದ ಆಪ್ಷನ್ ಎ ಈಸ್ ರಾಂಗ್. ಸೊ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಮೆಟಾಫೇಸ್ 2 ಹೇಳಿ ಕೊಟ್ಟಿದ್ದಾನೆ. ಸೊ ಮೆಟಾಫೇಸ್ 2 ಕಮಿಂಗ್ ಅಂಡರ್ ಏನು ಹೇಳ್ರಿ, ಮಿಯಾಸಿಸ್ನ 2 ಬರ್ತಾ ಹೋಗಿರುತ್ತೆ. ಡ್ಯೂರಿಂಗ್ ದಿಸ್ ಟೈಮ್ಸ್ ಆಲ್ಸೋ ಏನು ಹೇಳ್ರಿ, ಕ್ರೋಮೋಸೋಮ್ಸ್ ಮೇಲಿ ಅಲೈನ್ ಟು ಏನು ಹೇಳ್ರಿ, ಇಕ್ವಿಟೋರಿಯಲ್ ಪ್ಲೇನ್. ಸೊ ಕ್ರೋಮೋಸೋಮ್ಸು ಇಕ್ವಿಟೋರಿಯಲ್ ಪ್ಲೇನ್ಸಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಬಿನೂ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಅನಾಫೇಸ್ 2 ಕೊಟ್ಟಿದ್ದಾನೆ. ಅನಾಫೇಸ್ 2 ನಥಿಂಗ್ ಬಟ್ ಏನು ಹೇಳ್ರಿ, ಕಮಿಂಗ್ ಅಂಡರ್ ಮಿಯಾಸಿಸ್ 2 ಬರ್ತಾ ಹೋಗಿರುತ್ತೆ. ಡ್ಯೂರಿಂಗ್ ದಿಸ್ ಟೈಮ್ ಅನಾಫೇಸ್ 2 ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ, ಮೆಟಾಫೇಸ್ 2 ಕ್ರೋಮೋಸೋಮ್ಸು ಇಕ್ವಿಟೋರಿಯಲ್ ಪ್ಲೇನ್ಸಲ್ಲಿ ಏನು ಪ್ರೆಸೆನ್ಸ್ ಇರುತ್ತೋ ಸೊ ಅದಕ್ಕೆ ಕಾಮನ್ ಆಗಿ ಏನು ಹೇಳ್ರಿ, ಸ್ಪ್ಲಿಂಡಲ್ ಫೈಬರ್ಸು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಡ್ಯೂ ಟು ದ ಏನು ಹೇಳ್ರಿ, ಫುಲ್ಲಿಂಗ್ ಫೋರ್ಸ್ ಬೈ ದಿ ಸ್ಪಿಂಡಲ್ ಫೈಬರ್. ಸೊ ಕ್ರೊಮ್ಯಾಟಿಡ್ಸ್ನಲ್ಲಿ ಇರುವಂಥ ಸೆಂಟ್ರೋಮಿಯರ್ಸ್ ಏನಾಗಿರುತ್ತೆ, ಕ್ರೋಮೋಸೋಮ್ಸ್ನಲ್ಲಿರುವಂಥ ಸೆಂಟ್ರೋಮಿಯರ್ ಏನಾಗಿರುತ್ತೆ ಅಂದರೆ ಸ್ಪ್ಲಿಟ್ ಆಗಿ
ಕಾಮನ್ ಆಗಿ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಏನಾಗಿರುತ್ತೆ ಅಂದರೆ ಅಪೋಸಿಟ್ ಪೋಲ್ ಕಡೆಗೆ ಕಾಮನ್ ಆಗಿ ಮೂವ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಆ್ಯಂಡ್ ಆಪ್ಷನ್ ಡಿ ಅನ್ನು ನೋಡ್ಲಿಕ್ಕೆ ಹೋದಾಗ ಟೀಲೋಫೇಸ್ 2 ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಟೀಲೋಫೇಸ್ 2ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಕಾಮನ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಈ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಏನಾಗಿರುತ್ತೆ ಅಂದರೆ ಯುನೀಕ್ ನೇಚರ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಅಂಡರ್ಗೋ ಏನು ಹೇಳ್ರಿ ಡಿಕಂಡೆನ್ಸೇಷನ್ ಸ್ಟಾರ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಆಗಿರ್ಬೋದು ಅಥವಾ ಆರ್ಗ್ಯಾನೆಲ್ಸ್. ಸೊ ಇವೆಲ್ಲ ಏನಾಗಿರುತ್ತೆ ಹೇಳ್ರಿ ರೀಫಾರ್ಮೇಷನ್. ಸೊ ರೀಫಾರ್ಮೇಷನ್ಗೆ ಕಾಮನ್ ಆಗಿ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಬಂದು ಆಪ್ಷನ್ ಡಿ ಇಸ್ ಆಲ್ಸೋ ಅದರಿಂದ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೊ 9th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಸ್ಟೇಜ್ ಆಫ್ ಮಿಯಾಟಿಕ್ ಪ್ರೋಪೇ ಸೊ ಟರ್ಮಿನಲೈಸೇಷನ್ ಆಫ್ ಕಯಾಸ್ಮೆಟಾ ಆ್ಯಸ್ ಇಟ್ಸ್ ಡಿಸ್ಟಿಂಕ್ಟಿವ್ ಫೀಚರ್. ಸೊ ಇನಿಷಿಯಲಿ ಟರ್ಮಿನಲೈಸೇಷನ್ಸನ್ನು ನಾವು ಪ್ರೋಪೇಸ್ನ ಯಾವ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ನೋಡ್ಬೋದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2021ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಲೆಪ್ಟೋಟಿನ್ ಕೊಟ್ಟಿದ್ದಾನೆ. ಸೊ ಲೆಪ್ಟೋಟಿನ್ ಇಸ್ ದ ಫಸ್ಟ್ ಸ್ಟೇಜಸ್ ಆಫ್ ಮೈಟೋಸಿಸ್. ಮಿಯಾಸಿಸ್ನ ಫಸ್ಟ್ ಸ್ಟೇಜಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಡ್ಯೂರಿಂಗ್ ದಿಸ್ ಟೈಮ್ಸ್ ಕ್ರೊಮ್ಯಾಟಿಡ್ ಅಂಡರ್ಗೋ ಏನು ಹೇಳ್ರಿ ಕಂಡೆನ್ಸೇಷನ್. ಸೊ ಕ್ರೊಮ್ಯಾಟಿಡ್ಸ್ನಲ್ಲಿ ಕಾಮನ್ ಆಗಿ ಕಂಡೆನ್ಸೇಷನ್ ಆಗಿ ರಿಸಲ್ಟ್ ಇಂಟು ಫಾರ್ಮೇಷನ್ ಆಫ್ ಕ್ರೊಮ್ಯಾಟಿಡ್ಸ್ ಕಾಮನ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗಿರುತ್ತೆ. ಸೊ ಈ ಟರ್ಮಿನಲೈಸೇಷನ್ ಏನು ಬರುತ್ತೆ ಅಂದರೆ ಲಾಸ್ಟ್ ಸ್ಟೇಜಸ್ಸಲ್ಲಿ ಬರೋದ್ರಿಂದ ಸೊ ಇದೊಂದು ಫಸ್ಟ್ ಸ್ಟೇಜ್ ಆಗಿರೋದ್ರಿಂದ ಆಪ್ಷನ್ ಎ ಇಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಜೈಗೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಜೈಗೋಟಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಸೆಕೆಂಡ್ ಸ್ಟೇಜ್ ಆಫ್ ಮಿಯಾಸಿಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಡ್ಯೂರಿಂಗ್ ದಿಸ್ ಸ್ಟೇಜ್ ಸೊ ಈ ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸಿನಾಪ್ಸಿಸ್ ಕಾಮನ್ ಆಗಿ ಏನು ಹೇಳ್ರಿ ಫಾರ್ಮೇಷನ್ ಆಗಿರುತ್ತೆ. ಸಿನಾಪ್ಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ ಮಧ್ಯೆ ಪೇರಿಂಗ್ ಆಗುವಂಥದ್ದಕ್ಕೆ ಕಾಮನ್ ಆಗಿ ಸಿನಾಪ್ಸಿಸ್ ಹೇಳಿ ಕರಿತೀವಿ. ದಟ್ ಹ್ಯಾಪನ್ ಡ್ಯೂರಿಂಗ್ ದ ಟೈಮ್ ಆಫ್ ಜೈಗೋಟಿನ್. ದಟ್ಸ್ ವೈ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಡಯಾಕೈನೆಸಿಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಡಯಾಕೈನೆಸಿಸ್ ಸ್ಟೇಜಸ್ನಲ್ಲಿ ಕಾಮನ್ ಆಗಿ ನಾವೇನು ಮಾಡ್ಬೋದು ಅಂದರೆ ಟರ್ಮಿನಲೈಸೇಷನನ್ನು ಅಬ್ಸರ್ವ್ ಮಾಡ್ಬೋದು. ಬಿಕಾಸ್ ಆಫ್ ಇಟ್ಸ್ ಏನು ಹೇಳ್ರಿ 5th ಸ್ಟೇಜ್ ಆರ್ ಲಾಸ್ಟ್ ಸ್ಟೇಜಸ್ ಆಫ್ ಪ್ರೋಪೇಸ್ 1. ಸೊ ಪ್ರೋಪೇಸ್ 1ನ ಲಾಸ್ಟ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಸ್ಟೇಜಸ್ಸಲ್ಲಿ ಏನು ಕಯಾಸ್ಮೆಟಾ ಏನು ಪ್ರೆಸೆನ್ಸ್ ಇರುತ್ತೋ ಸೊ ಈ ಕಯಾಸ್ಮೆಟಾ ಏನಾಗಿರುತ್ತೆ ಕಾಮನ್ ಆಗಿ ಸಪ್ರೇಷನ್ಸ್ ಆಗಿ 2 ಇಂಡಿವಿಜುವಲ್ ಕ್ರೋಮೋಸೋಮ್ಸ್ ಕಾಮನ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಅದರ್ ಆಪ್ಷನ್ ದಟ್ ಇಸ್ ಆಪ್ಷನ್ ಡಿ ಅನ್ನು ನೋಡ್ಲಿಕ್ಕೆ ಹೋದಾಗ ಪ್ಯಾಕಿಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಪ್ಯಾಕಿಟಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ 3rd ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ರಿಕಾಂಬಿನೇಷನ್ ನೋಡ್ಯೂಲ್ ಫಾರ್ಮೇಷನ್ ಆಗುತ್ತೆ ಫಾರ್ ದಿ ಏನು ಹೇಳ್ರಿ ರಿಕಾಂಬಿನೇಷನ್ ಪರ್ಪಸ್. ಸೊ ದಟ್ಸ್ ವೈ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಸೊ 10th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಡಿಸಲ್ಯೂಷನ್ಸ್ ಆಫ್ ಸಿನಾಪ್ಟಿಮಿನಲ್ ಕಾಂಪ್ಲೆಕ್ಸ್ ಆಕರ್ ಡ್ಯೂರಿಂಗ್. ಸೊ ಕಾಮನ್ ಆಗಿ ಏನು ಹೇಳ್ರಿ ಸಿನಾಪ್ಟೋಮಿನಲ್ ಕಾಂಪ್ಲೆಕ್ಸು ಸೊ ಇನಿಷಿಯಲಿ ಯಾವ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಡಿಸಲ್ಯೂಷನ್ಸ್ ಆಗತ್ತೆ ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2020ಯಲ್ಲಿ ಕೇಳಿರುವಂಥ ಕ್ವಶನ್. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಪ್ಯಾಚಿಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಪ್ಯಾಚಿಟಿನ್ ಸ್ಟೇಜಸ್ಸನ್ನು ನಾನು ಪ್ರಿವಿಯಸ್ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಕ್ರಾಸಿಂಗ್ ಓವರನ್ನು ಕಾಮನ್ ಆಗಿ ಅಬ್ಸರ್ವ್ ಮಾಡ್ಬೋದು ಅಥವಾ ರಿಕಾಂಬಿನೇಷನ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ ಮಧ್ಯೆ ಕಾಮನ್ ಆಗಿ ರಿಕಾಂಬಿನೇಷನ್ ಆಗತ್ತೆ ಅಥವಾ ಸಿಂಪಲ್ ಆಗಿ ಏನು ಹೇಳ್ಬೋದು ಅಂದರೆ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಬಿಟ್ವೀನ್ ದ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆಫ್ ಎ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಆದ್ದರಿಂದ ಈ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಸಿನಾಪ್ಟಮಲ್ ಕಾಂಪ್ಲೆಕ್ಸು ಡಿಸಲ್ಯೂಷನ್ಸ್ ಆಗಲ್ಲ. ಸೊ ಅದರಿಂದ ಆಪ್ಷನ್ ಎ ಇಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಡಿಪ್ಲೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಡಿಪ್ಲೋಟಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ 4 ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ 4 ಸ್ಟೇಜಸ್ಸಲ್ಲಿ ಆಲ್ರೆಡಿ ಏನು ಹೇಳ್ರಿ ರಿಕಾಂಬಿನೇಷನ್ ಆಗಿರೋದ್ರಿಂದ ಸೊ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ಗೆ ಯಾವುದೇ ರೀತಿ ಏನು ಹೇಳ್ರಿ ಯಾವುದೇ ಯೂಸ್ ಇರಲ್ಲ. ಸೊ ಅದರಿಂದ ಡಿಪ್ಲೋಟಿನ್ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಸಿನಾಪ್ಟಿಮಲ್ ಕಾಂಪ್ಲೆಕ್ಸು ಡಿಸಲ್ಯೂಷನ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಸೊ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಡಿಸಲ್ಯೂಷನ್ಸ್ ಆಗಿರೋದ್ರಿಂದ ಸಪ್ರೇಷನ್ಸ್ ಆಫ್ ಏನು ಹೇಳ್ರಿ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ ಏನು ರಿಕಾಂಬಿನೇಷನ್ ಆಗಿರುತ್ತೆ ಅದು ಸಪ್ರೇಷನ್ ಆಗಿರುತ್ತೆ. ಬಟ್ ಒಂದು ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಜಾಯಿಂಟ್ ಕಂಡೀಷನ್ ಆರ್ ಅಟ್ಯಾಚ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಆ ರೀಸನ್ಸ್ಗೆ ಕಾಮನ್ ಆಗಿ ಕಯಾಸ್ಮೆಟಾ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಕಯಾಸ್ಮೆಟಾ ಫಾರ್ಮ್ ಡ್ಯೂರಿಂಗ್ ದ ಟೈಮ್ ಆಫ್ ಡಿಪ್ಲೋಟಿನ್. ಅದ್ರ ಜೊತೆಗೆ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಏನಾಗಿರುತ್ತೆ ಅಂದರೆ ಡಿಸಲ್ಯೂಷನ್ಸ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಜೈಗೋಟಿನ್ ಹೇಳಿ ಕೊಟ್ಟಿದ್ದಾರೆ.
ಸೊ ಜೈಗೋಟಿನ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಸೆಕೆಂಡ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಡ್ಯೂರಿಂಗ್ ದಿ ಸ್ಟೇಜಸ್ನಲ್ಲಿ ಕಾಮನ್ ಆಗಿ ಸಿನಾಪ್ಸಿಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಸಿನಾಪ್ಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಅದ್ರ ಜೊತೆಗೆ ಹೇಳ್ರಿ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮ್ ಡ್ಯೂರಿಂಗ್ ದ ಟೈಮ್ ಆಫ್ ಜೈಗೋಟಿನ್. ಸೊ ಜೈಗೋಟಿನ್ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಸಿನಾಪ್ಟಿಮಲ್ ಕಾಂಪ್ಲೆಕ್ಸು ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದ ಆಪ್ಷನ್ ಬಿ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಡಿ ಏನು ಕೊಟ್ಟಿದ್ದಾನಂದರೆ ಲೆಪ್ಟೋಟಿನ್ ಹೇಳಿ ಕೊಟ್ಟಿದ್ದಾನೆ. ಲೆಪ್ಟೋಟಿನ್ ಕಮ್ಮಿಂಗ್ ಅಂಡರ್ ಏನು ಹೇಳಿ ಫಸ್ಟ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಡ್ಯೂರಿಂಗ್ ದಿಸ್ ಟೈಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಅಂಡರ್ಗೋ ಏನು ಹೇಳ್ರಿ ಕಂಡೆನ್ಸೇಷನ್, ಕ್ರೊಮ್ಯಾಟಿಡ್ ಕಂಡೆನ್ಸೇಷನ್ಸ್ ಆಗಿ ಕ್ರೋಮೋಸೋಮ್ ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದ ಆಪ್ಷನ್ ಡಿನೂ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ 11th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ದಿ ಫಾಲೋವಿಂಗ್ ವಿತ್ ರಿಸ್ಪೆಕ್ಟ್ ಟು ಮಿಯಾಸಿಸ್. ಸೊ ಇನಿಷಿಯಲಿ ಲೀಸ್ಟ್ 1ನಲ್ಲಿ ಕಾಮನ್ ಆಗಿ ಏನು ಮಾಡಿದೆ ಅಂದರೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ರೋಪೇಸ್ 1 ಕೊಟ್ಟಿದ್ದಾನೆ. ಸೊ ಲೀಸ್ಟ್ 2ನಲ್ಲಿ ಏನು ಮಾಡಿದ್ದಾನೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಏನು ಹೇಳ್ರಿ ಸ್ಪೆಸಿಫಿಕ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾನೆ. ಸೊ ಅದನ್ನು ನಾವೇನು ಮಾಡಬೇಕಂದ್ರೆ ಪ್ರಾಪರಾಗಿ ಮ್ಯಾಚ್ ಮಾಡ್ತಾ ಹೋಗಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2020 ಕೇಳಿರುವಂಥ ಕ್ವಶನ್. ಸೊ ಆಲ್ರೆಡಿ ನಾನು ಏನು ಮಾಡಿದ್ದೇನೆ ಅಂದರೆ ಪ್ರೀವಿಯಸ್ ಎಲ್ಲ ಕ್ವಶನ್ಸಲ್ಲೂ ಪ್ರೋಪೇಸ್ 1ನ ಡಿಫ್ರೆಂಟ್ ಕ್ಯಾರೆಕ್ಟರನ್ನು ಹೇಳ್ತಾ ಹೋಗಿದ್ದೇನೆ. ಸೊ ಫಸ್ಟ್ ಬಂದು ಏನು ಕೊಟ್ಟಿದ್ದಾನೆ ಏನಲ್ಲಿ ಜೈಗೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಜೈಗೋಟಿನ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಸೆಕೆಂಡ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಟೈಮ್ನಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ಆಗುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿನಾಪ್ಸಿಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಪ್ಯಾಚಿಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಪ್ಯಾಚಿಟಿನ್ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ ಕ್ರಾಸಿಂಗ್ ಓವರ್ ಆಗುತ್ತೆ ಅಥವಾ ಏನು ಹೇಳ್ರಿ ರಿಕಾಂಬಿನೇಷನ್ ಬಿಟ್ವೀನ್ ದಿ ಏನು ಹೇಳ್ರಿ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಆಫ್ ಎ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಕಾಮನ್ ಆಗಿ ಏನು ಹೇಳ್ರಿ ಇದು ಬಂದು ಆಪ್ಷನ್ ಬಿ ದಟ್ ಈಸ್ ಕ್ರಾಸಿಂಗ್ ಓವರ್ ಅಥವಾ ಏನು ಹೇಳ್ರಿ ರಿಕಾಂಬಿನೇಷನ್ with the help of ಏನು ಹೇಳ್ರಿ recombinase enzyme. recombinase enzymes ಹೆಲ್ಪ್ ಮುದ್ದೆ ಏನಾಗಿರುತ್ತೆ ಕಾಮನ್ ಆಗಿ ರಿಕಾಂಬಿನೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಸಿ ಏನು ಕೊಟ್ಟಿದ್ದಾನೆ ಡಿಪ್ಲೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಡಿಪ್ಲೋಟಿನ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಫೋರ್ತ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಪ್ರೀವಿಯಸ್ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇನಿಷಿಯಲಿ ಈ ಸ್ಟೇಜಸ್ಸಲ್ಲಿ ಏನು ಹೇಳ್ರಿ ಸಿನಾಪ್ಟಿಮಲ್ ಕಾಂಪ್ಲೆಕ್ಸು ಕಾಮನ್ ಆಗಿ ಡಿಸಾಲ್ಯೂಷನ್ ಆಗುತ್ತೆ. ಡಿಸಾಲ್ಯೂಷನ್ ಆಗಿ ಏನು ಹೇಳ್ರಿ ಹೋಮೋಲೋಗಸ್ ಕ್ರೋಮೋಸೋಮ್ ಸಪ್ರೇಷನ್ ಆಗಿರುತ್ತೆ. ಬಟ್ ಒಂದು ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಜಾಯಿಂಟ್ ಆಗಿರುತ್ತೆ. ಸೊ ಆ ರೀಸನ್ಸ್ಗೆ ಕಾಮನ್ ಆಗಿ ಕಯಾಸ್ಮೆಟ ಹೇಳಿ ಕರಿತೀವಿ. ಸೊ ಅದರಿಂದ ಡಿಪ್ಲೋಟಿನ್ ಕಯಾಸ್ಮೆಟಾ. ಲಾಸ್ಟ್ ಬರುವಂಥದ್ದು ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಡಯಾಕೈನೆಸಿಸ್. ಸೊ ಡಯಾಕೈನೆಸಿಸ್ ಬಂದು ಏನು ಹೇಳ್ರಿ ಫಿಫ್ತ್ ಸ್ಟೇಜ್ ಆರ್ ಲಾಸ್ಟ್ ಸ್ಟೇಜ್. ಸೊ ಇಲ್ಲಿ ಲಾಸ್ಟ್ ಸ್ಟೇಜಸ್ಸಲ್ಲಿ ಏನು ಹೇಳಿ ಏನಾಗುತ್ತೆ ಅಂದರೆ ಕಯಾಸ್ಮೆಟಾನು ಸಪ್ರೇಷನ್ಸ್ ಆಗಿ 2 ಇಂಡಿವಿಜುವಲ್ ಕ್ರೋಮೋಸೋಮ್ ಕಾಮನ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಟರ್ಮಿನಲೈಸೇಷನ್ ಹೇಳಿ ಕರಿತಾ ಹೋಗ್ತೀವಿ. ಎ ಬಂದು 4, ಬಿ ಬಂದು ಏನು ಹೇಳ್ರಿ 3, ಸಿ ಬಂದು 2, ಡಿ ಬಂದು 1. ಆದ್ದರಿಂದ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ 12th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಕ್ರಾಸಿಂಗ್ ಓವರ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ವಿಚ್ ಕ್ರೊಮ್ಯಾಟಿಡ್ಸ್ ಆ್ಯಂಡ್ ಇನ್ ವಿಚ್ ಸ್ಟೇಜ್ ಆಫ್ ಸೆಲ್ ಸೈಕಲ್. ಸೊ ಈ ಕ್ವಶನ್ಸಲ್ಲಿ ಕಾಮನ್ ಆಗಿ ಏನು ಕೇಳಿದ್ದಾರೆ ಅಂದರೆ ಕ್ರಾಸಿಂಗ್ ಓವರು ಕಾಮನ್ ಆಗಿ ಯಾವ ಕ್ರೊಮ್ಯಾಟಿಡ್ಸ್ ಮಧ್ಯ ಕಾಮನ್ ಆಗಿ ಆಗತ್ತೆ ಹೇಳಿ ಕೇಳಿದ್ದಾರೆ. ಅದ್ರ ಜೊತೆಗೆ ಯಾವ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಕ್ರಾಸಿಂಗ್ ಓವರನ್ನು ಅಬ್ಸರ್ವ್ ಮಾಡ್ಬೋದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದೇ 2019 ಕೇಳಿರುವಂಥ ಕ್ವಶನ್. ಸೊ ಕ್ರಾಸಿಂಗ್ ಓವರ್ ನಥಿಂಗ್ ಬಟ್ ಏನು ಹೇಳ್ರಿ ರಿಕಾಂಬಿನೇಷನ್. ಸೊ ರಿಕಾಂಬಿನೇಷನ್ಸ್ ಕಾಮನ್ ಆಗಿ ಎಲ್ಲಾಗತ್ತಂದರೆ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಮಧ್ಯೆ ಕಾಮನ್ ಆಗಿ ಏನು ಮಾಡ್ಬೋದು ಅಂದರೆ ಕ್ರಾಸಿಂಗ್ ಓವರ್ ಕಾಮನ್ ಆಗಿ ಆಗುತ್ತೆ. ಸೊ ಕ್ರಾಸಿಂಗ್ ಓವರ್ ಯಾವ ಸ್ಟೇಜಸ್ಸಲ್ಲಿ ಆಗುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಪ್ಯಾಕಿಟಿನ್. ಸೊ ಪ್ಯಾಕಿಟಿನ್ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಕ್ರಾಸಿಂಗ್ ಓವರು ಆಗ್ತಾ ಹೋಗಿರತ್ತೆ. ಸೊ ಈ ಕ್ರಾಸಿಂಗ್ ಓವರ್ ಮೇನ್ ಏನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಮೇನ್ಲಿ ರಿಕಾಂಬಿನೇಷನ್ ಆರ್ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದಟ್ ಈಸ್ ಇನ್ಕ್ರೀಸಿಂಗ್ ದಿ ಏನು ಹೇಳ್ರಿ ಡೈವರ್ಸಿಟಿ ಅಮಾಂಗ್ ದಿ ಏನು ಹೇಳ್ರಿ ಕ್ರೋಮೋಸೋಮ್ಸ್. ಸೊ ಕ್ರೋಮೋಸೋಮ್ಸ್ನಲ್ಲಿ ಡೈವರ್ಸಿಟಿಯನ್ನು ಇನ್ಕ್ರೀಸಿಂಗ್ ಮಾಡುತ್ತೆ. ದಟ್ ಈಸ್ ಏನು ಹೇಳ್ರಿ ಡಿಫ್ರೆಂಟಿಂಗ್ ಫ್ರಮ್ ದಿ ಪೇರೆಂಟಲ್ ಸೆಲ್. ಸೊ ಪೇರೆಂಟಲ್ ಕ್ರೋಮೋಸೋಮ್ಸಿಂದ ಏನು ಮಾಡುತ್ತೆ ಅಂದರೆ ಡಿಫ್ರೆನ್ಸನ್ನು ಕ್ರಿಯೇಷನ್ ಮಾಡಲಿಕ್ಕೂ ಕಾಮನ್ ಆಗಿ ರಿಕಾಂಬಿನೇಷನ್ ಹೆಲ್ಪ್ಫುಲ್ ಆಗಿರುತ್ತೆ. ವಿತ್ ದ ಹೆಲ್ಪ್ ಆಫ್ ಎಂಜೈಮ್ ಏನು ಹೇಳ್ರಿ ರಿಕಾಂಬಿನೇಸ್ ಎಂಜೈಮ್ಸ್ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ದಟ್ಸ್ ಟ್ರೂ. ಆಫ್ ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್ ಕೊಟ್ಟಿದ್ದಾನೆ ದಟ್ಸ್ ರಾಂಗ್. ಯಾವುದೇ ಕಾರಣಕ್ಕೂ ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್ ಮಧ್ಯೆ ಆಗಲ್ಲ, ಹೋಮೋಲೋಗಸ್ ಕ್ರೋಮೋಸೋಮ್ ಮಧ್ಯೆ ಆಗುತ್ತೆ. ಸೊ ಅದರಿಂದ ಆಪ್ಷನ್ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಕ್ರೋಮೋಸೋಮ್ ದಟ್ ಈಸ್ ಟ್ರೂ ಅಲಾಂಗ್ ವಿತ್ ದಿ ಪ್ಯಾಚಿಟಿನ್ ಸ್ಟೇಜಸ್ ಆಫ್ ಪ್ರೋಪೇಸ್ 1 ಅಂತ ಹೇಳಿದ್ದಾನೆ ದಟ್ ಈಸ್ ಕರೆಕ್ಟ್. ಸೊ ಅದರಿಂದ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್.
ಆಪ್ಷನ್ ಸಿ ಅನ್ನು ನೋಡ್ಲಿಕ್ಕೆ ಹೋದಾಗ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಎ ಹೋಮೋಲೋಗಸ್ ಕ್ರೋಮೋಸೋಮ್ ಹೇಳಿದ್ದಾನೆ, ದಟ್ ಈಸ್ ಟ್ರೂ. ಅದ್ರ ಜೊತೆಗೆ ನೋಡ್ರಿ ಜೈಗೋಟಿನ್ ಸ್ಟೇಜಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಜೈಗೋಟಿನ್ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಸಿನಾಪ್ಸಿಸ್ ಅನ್ನು ಅಬ್ಸರ್ವ್ ಮಾಡ್ಬೋದು, ನಾಟ್ ಏನು ಹೇಳ್ರಿ ಕ್ರೋಮೋಸೋಮನ್ನು ಕ್ರಾಸಿಂಗ್ ಓವರನ್ನು ಅಬ್ಸರ್ವ್ ಮಾಡಲಿಕ್ಕಾಗಲ್ಲ. ಸೊ ದಟ್ಸ್ ವೈ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ, ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್, ದಟ್ ಇಸ್ ಟ್ರೂ. ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್ ಕೊಟ್ಟಿದ್ದಾನೆ, ದಟ್ ಇಸ್ ರಾಂಗ್. ಸೊ ಅದರಿಂದ ಆಪ್ಷನ್ ಡಿನೂ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಸೊ 13 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ದ ಸ್ಟೇಜ್ ಡ್ಯೂರಿಂಗ್ ವಿಚ್ ಸಪ್ರೇಷನ್ಸ್ ಆಫ್ ಪೇರ್ಡ್ ಹೋಮೋಲೋಗಸ್ ಕ್ರೋಮೋಸೋಮ್ ಬಿಗ್ಯಾನ್ ಈಸ್. ಸೊ ಇನಿಷಿಯಲಿ ಕಾಮನ್ ಆಗಿ ಏನು ಹೇಳ್ರಿ, ಪೇರ್ಡ್ ಹೋಮೋಲೋಗಸ್ ಕ್ರೋಮೋಸೋಮ್ಸು ಕಾಮನ್ ಆಗಿ ಸಪ್ರೇಷನ್ಸು ಯಾವ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಅಬ್ಸರ್ವ್ ಮಾಡ್ಬೋದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2018 ಕೇಳಿರುವಂಥ ಕ್ವಶನ್. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಪ್ಯಾಚಿಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಪ್ಯಾಚಿಟಿನ್ ಸ್ಟೇಜಸ್ಸಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ಕ್ರಾಸಿಂಗ್ ಓವರ್ ಅಥವಾ ಏನು ಹೇಳ್ರಿ ರಿಕಾಂಬಿನೇಷನ್. ಸೊ ರಿಕಾಂಬಿನೇಷನ್ಸ್ ಆಫ್ ಏನು ಹೇಳ್ರಿ ಕ್ರೋಮೋಸೋಮ್ಸನ್ನು ಕಾಮನ್ ಆಗಿ ಅಬ್ಸರ್ವ್ ಮಾಡ್ಬೋದು. ದಟ್ ಈಸ್ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಕಾಮನ್ ಆಗಿ ಇನ್ ಬಿಟ್ವೀನ್ ದ ಕ್ರೋಮೋಸೋಮ್ಸ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ಪೇರ್ಡ್ ಹೋಮೋಲೋಗಸ್ ಕ್ರೋಮೋಸೋಮು ಈ ಸ್ಟೇಜಸ್ಸಲ್ಲಿ ಸಪ್ರೇಷನ್ ಆಗಲ್ಲ. ದಟ್ಸ್ ವೈ ಆಪ್ಷನ್ ಎ ಈಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಡಿಪ್ಲೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಡಿಪ್ಲೋಟಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ 4 ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ ಪ್ರೋಪೇಸ್ 1. ಸೊ ಈ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಸಿನಾಪ್ಟೋಮಿನಲ್ ಕಾಂಪ್ಲೆಕ್ಸ್ ಏನು ಹೇಳ್ರಿ ಕಾಮನ್ ಆಗಿ ಡಿಸಾಲ್ಯೂಷನ್ಸ್ ಆಗಿರುತ್ತೆ. ಸೊ ಈ ಕಾಂಪ್ಲೆಕ್ಸು ಯಾವಾಗ ಫಾರ್ಮೇಷನ್ ಆಗಿರುತ್ತೆ, ಫಾರ್ಮೇಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಜೈಗೋಟಿನ್ ಸ್ಟೇಜಸ್ಸಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಬಟ್ ಡಿಸಾಲ್ಯೂಷನ್ಸ್ ಯಾವಾಗ ಆಗುತ್ತೆ, ಡ್ಯೂರಿಂಗ್ ದ ಟೈಮ್ ಆಫ್ ಡಿಪ್ಲೋಟಿನ್. ಸೊ ಇದೊಂದು ಬಂದು ಏನು ಹೇಳ್ರಿ ಒಂದು ಪ್ರೋಟೀನ್ ಕಾಂಪ್ಲೆಕ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇದು ಇನ್ ಬಿಟ್ವೀನ್ ಏನು ಹೇಳ್ರಿ ಯಾವ ರೀಸನ್ಸಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಪೇರ್ ಆಗಿರುತ್ತೋ ಆ ರೀಸನ್ಸಲ್ಲಿ ಸಿನಾಪ್ಟೋನೋಮಿನಲ್ ಕಾಂಪ್ಲೆಕ್ಸ್ ಕಾಮನ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಸೊ ಡಿಪ್ಲೋಟಿನ್ ಸ್ಟೇಜಸ್ನಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಡಿಸಾಲ್ವ್ ಆಯಿತು ಅಂದರೆ ಏನು ಹೇಳ್ರಿ ಸಪ್ರೇಷನ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ಹ್ಯಾಪಂಡ್. ಸೊ ಇನಿಷಿಯಲಿ ಯಾವಾಗಲೂ ಡಿಪ್ಲೋಟಿನ್ ಸ್ಟೇಜಸ್ಸಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ಸು ಕಾಮನ್ ಆಗಿ ಸಪ್ರೇಷನ್ ಆಗುತ್ತೆ. ಸೊ ದಟ್ಸ್ ವೈ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಡಯಾಕೈನೆಸಿಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಡಯಾಕೈನೆಸಿಸ್ ಕಮಿಂಗ್ ಅಂಡರ್ ಏನೇಳಿ 5th ಸ್ಟೇಜ್ ಆರ್ ಲಾಸ್ಟ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಟರ್ಮಿನಲೈಜೇಷನ್ ಆಫ್ ಕೈಯಸ್ಮೆಟಾ ಕಾಮನ್ ಆಗಿ ಆಗ್ತಾ ಹೋಗಿರುತ್ತೆ. ಸೊ ಅದರಿಂದ ಆಪ್ಷನ್ ಸಿನು ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಜೈಗೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಜೈಗೋಟಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ 2nd ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಟೈಮ್ನಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಸಿನಾಪ್ಟೋಮಿನಲ್ ಕಾಂಪ್ಲೆಕ್ಸ್ ಕಾಮನ್ ಆಗಿ ಏನು ಹೇಳ್ರಿ ಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ಸಿನಾಪ್ಸಿಸ್ ಆಗುತ್ತೆ ಅಥವಾ ಏನು ಹೇಳ್ರಿ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಆಗ್ತಾ ಹೋಗಿರುತ್ತೆ. ಸೊ ಅದರಿಂದ ಆಪ್ಷನ್ ಡಿನು ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಸೊ 14 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ದಿ ಸ್ಟೇಜಸ್ ಆಫ್ ಮಿಯೋಸಿಸ್ ಇನ್ ಕಾಲಮ್ 1 ಟು ದೇರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇನ್ ಕಾಲಮ್ 2 ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಯೂಸಿಂಗ್ ಕೋಡ್ ಗಿವನ್ ಬಿಲೋ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಾಲಮ್ 1 ಮತ್ತು ಕಾಲಮ್ 2ನ ಕೊಡ್ತಾ ಹೋಗಿದ್ದಾರೆ. ಸೊ ಕಾಲಮ್ 1 ಏನು ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಏನು ಹೇಳ್ರಿ ಮಿಯೋಸಿಸನ್ನು ಕೊಟ್ಟಿದ್ದಾರೆ. ಕಾಲಮ್ 2ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಫೀಚರ್ಸನ್ನು ಅಥವಾ ಕ್ಯಾರೆಕ್ಟ್ರನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕು ಹೇಳ್ರಿ ಪ್ರಾಪರಾಗಿ ಮ್ಯಾಚ್ ಮಾಡ್ತಾ ಹೋಗಿರಬೇಕು. ಸೊ ಫಸ್ಟ್ ಏನು ಕೊಟ್ಟಿದ್ದಾನೆ ಪ್ಯಾಚಿಟಿನ್ ಕೊಟ್ಟಿದ್ದಾನೆ. ಸೊ ಪ್ಯಾಚಿಟಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಮಿಯೋಸಿಸ್ 1ನ ಪ್ರೋಪೇಸ್ 1ನಲ್ಲಿ ಬರುವಂಥ ಸ್ಟೇಜಸ್ ಆಗಿರುತ್ತೆ. ಸೊ ಈ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಕ್ರಾಸಿಂಗ್ ಓವರ್ ಆಗುತ್ತೆ ಅಥವಾ ಏನು ಹೇಳ್ರಿ ರಿಕಾಂಬಿನೇಷನ್ ಆಗುತ್ತೆ. ಸೊ ರಿಕಾಂಬಿನೇಷನ್ ಆಗುತ್ತೆ. ಸೊ ದಟ್ಸ್ ವೈ ಎ. ನೆಕ್ಸ್ಟ್ ಬರುವಂಥದ್ದು ಮೆಟಾಫೇಸ್ 1. ಸೊ ಮೆಟಾಫೇಸ್ 1 ಕಮಿಂಗ್ ಅಂಡರ್ ಏನು ಹೇಳ್ರಿ ಮಿಯೋಸಿಸ್ 1ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಮೆಟಾಫೇಸ್ ನಥಿಂಗ್ ಬಟ್ ಏನು ಹೇಳ್ರಿ ಕ್ರೋಮೋಸೋಮ್ ಅಲೈನ್ ಟು ಏನು ಹೇಳ್ರಿ ಇಕ್ವಿಟೋರಿಯಲ್ ಪ್ಲೇನ್. ಸೊ ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಅಂದರೆ ಅಲೈನ್ ಎಲ್ಲ ಅಲೈನ್ ಆಗಿರುತ್ತೆ ಹೇಳ್ರಿ ಮಿಡಲಲ್ಲಿ ಅಥವಾ ಇಕ್ವಿಟೋರಿಯಲ್ ಪ್ಲೇನಸ್ಸಲ್ಲಿ ಪ್ರಾಪರಾಗಿ ಅಲೈನ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಇದು 4th ಬಂದು ಬಿ. ನೆಕ್ಸ್ಟ್ ಬರುವಂಥದ್ದು ಡಯಾಕೈನೆಸಿಸ್. ಸೊ ಡಯಾಕೈನೆಸಿಸ್ ಬಂದು ಏನು ಹೇಳ್ರಿ ಪ್ರೋಪೇಸ್ 1ನಲ್ಲಿ ಬರ್ತಾ ಹೋಗಿರುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ಇಟ್ಸ್ ಕಮಿಂಗ್ ಅಂಡರ್ ಲಾಸ್ಟ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಟೈಮ್ನಲ್ಲಿ ಏನು ಹೇಳ್ರಿ ಟರ್ಮಿನಲೈಜೇಷನ್ ಆಗುತ್ತೆ. ಸೊ ಇದು ಬಂದು ಆಪ್ಷನ್ ಸಿ ಟರ್ಮಿನಲೈಜೇಷನ್ ಆಫ್ ಕೈಯಸ್ಮೆಟಾ. ನೆಕ್ಸ್ಟ್ ಬರುವಂಥದ್ದು ಜೈಗೋಟಿನ್. ಸೊ ಜೈಗೋಟಿನ್ ಅಗೇನ್ ಕಮಿಂಗ್ ಅಂಡರ್ ಏನು ಹೇಳ್ರಿ
ಪ್ರೋಪೇಸ್ 1 ಬರ್ತಾ ಹೋಗಿರುತ್ತೆ ಆ್ಯಂಡ್ ಸೆಕೆಂಡ್ ಸ್ಟೇಜಸ್ ಆಫ್ ಪ್ರೋಪೇಸ್ನಾಗಿರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಪೇರಿಂಗ್ ಆಫ್ ದಿ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಆಗ್ತಾ ಹೋಗಿರುತ್ತೆ. ಸೊ ಇದು ಬಂದು ಆಪ್ಷನ್ ಡಿ. ಸೊ ಅದರಿಂದ ಎ ಬಂದು ಏನು ಹೇಳ್ರಿ 3, ಬಿ ಬಂದು 4, ಸಿ ಬಂದು 2, ಡಿ ಬಂದು 1. ಸೊ ಅದರಿಂದ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಸೊ 15 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ಮಿಯಾಸಿಸ್ ಕ್ರಾಸಿಂಗ್ ಓವರ್ ಈಸ್ ಇನಿಷಿಯೇಟೆಡ್ ಎಟ್. ಸೊ ಮಿಯಾಸಿಸ್ನ ಯಾವ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಕ್ರಾಸಿಂಗ್ ಓವರು ಇನಿಷಿಯೇಟ್ ಆಗುತ್ತೆ ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2016 ಕೇಳಿರುವಂಥ ಕ್ವಶನ್. ಸೊ ಆಪ್ಷನನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಜೈಗೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಜೈಗೋಟಿನ್ ಕಮಿಂಗ್ ಅಂಡರ್ ಏನು ಹೇಳಿ ಸೆಕೆಂಡ್ ಸ್ಟೇಜಸ್ ಆಫ್ ಪ್ರೋಪೇಸ್ 1 ಬರ್ತಾ ಹೋಗಿರುತ್ತೆ. ಸೊ ಈ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ನಾವೇನು ಮಾಡ್ಬೋದು ಅಂದರೆ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನನ್ನು ಕಾಮನ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೆ. ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಎಲ್ಲಿ ಪೇರಿಂಗ್ ಆಗಿರುತ್ತೋ ಸೊ ಅಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಸಿನಾಪ್ಸಿಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಈ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ಕ್ರೋಮೋಸೋಮ್ ಕ್ರಾಸಿಂಗ್ ಓವರ್ ಇನಿಷಿಯೇಟ್ ಆಗಲ್ಲ. ಸೊ ಸಮ್ಟೈಮ್ಸ್ ಏನು ಕರೀತಾರೆ ಅಂದರೆ ಇನಿಷಿಯೇಷನ್ ಆಗಿದೆ ಹೇಳು ಕರೀತಾರೆ. ಬಿಕಾಸ್ ಆಫ್ ಏನು ಹೇಳ್ರಿ ಸೊ ಇದೊಂದು ಕ್ರೋಮೋಸೋಮ್ ಇಲ್ಲಿ ಕನ್ಸಿಡರ್ ಮಾಡಿದಾಗ ಸೊ ಈ ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಅಂದರೆ ಪೇರ್ ಆಗಿರುತ್ತೆ. ಸೊ ಪೇರ್ ಆಗಿರೋದ್ರಿಂದ ಸೊ ಇಲ್ಲೇ ಏನು ಹೇಳ್ರಿ ಜೆನೆಟಿಕ್ ಮಟೀರಿಯಲ್ ಎಕ್ಸ್ಚೇಂಜ್ ಆಗಲಿಕ್ಕೆ ಇನಿಷಿಯೇಟ್ ಆಗಿರುತ್ತೆ ಹೇಳ್ತಾರೆ. ಸಮ್ಟೈಮ್ಸ್ ಆಪ್ಷನ್ ಏನು ಕರೆಕ್ಟ್ ಆನ್ಸರ್ ಅಂತಾರೆ. ಬಟ್ ಆ್ಯಕ್ಚುಯಲ್ ಏನು ಹೇಳ್ರಿ ಕ್ರಾಸಿಂಗ್ ಓವರನ್ನು ನಾವು ಯಾವಾಗ ಅಬ್ಸರ್ವ್ ಮಾಡ್ಬೋದು ಅಂದರೆ ಪ್ಯಾಚೆಂಟಿನ್ ಸ್ಟೇಜಸ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅದರಿಂದ ಆನ್ಸರ್ ಸಿ ಇಸ್ ದಿ ಕರೆಕ್ಟ್ ಒನ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಸೊ ಅದೇ ಸೆಕೆಂಡ್ ಸ್ಟೇಜಸ್ಸನ್ನು ಸೆಕೆಂಡ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸೊ ಈ ಆಪ್ಷನ್ ಏನು ಕೊಟ್ಟಿದ್ದಾನೆ ಡಿಪ್ಲೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಇದು 4th ಸ್ಟೇಜು. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಸಿನಾಪ್ಟಿಮಲ್ ಕಾಂಪ್ಲೆಕ್ಸು ಡಿಸಾಲ್ವ್ ಆಗುತ್ತೆ. ಸೊ ಅದ್ರ ಜೊತೆಗೆ ಏನು ಹೇಳ್ರಿ ಕೈಯಸ್ ಮೆಟಾ ಕಾಮನ್ ಆಗಿ ಏನು ಹೇಳ್ರಿ ಫಾರ್ಮೇಷನ್ ಆಗತ್ತೆ. ಸೊ ಯಾವುದೇ ಕಾರಣಕ್ಕೂ ಕ್ರಾಸಿಂಗ್ ಓವರ್ ಸೊ ಡಿಪ್ಲೋಟಿನ್ ಸ್ಟೇಜಸ್ಗಿಂತ ಮೊದಲೇ ಕಾಮನ್ ಆಗಿ ಕ್ರಾಸಿಂಗ್ ಓವರ್ ಆಗಿರೋದ್ರಿಂದ ಆಪ್ಷನ್ ಬಿ ಏನು ಹೇಳ್ರಿ ರಾಂಗ್. ಆಪ್ಷನ್ ಸಿನಲ್ಲಿ ಕಾಮನ್ ಆಗಿ ಪ್ಯಾಚೆಟಿನ್ ಸ್ಟೇಜಸ್ಸಲ್ಲಿ ಏನು ಹೇಳ್ರಿ ಕ್ರಾಸಿಂಗ್ ಓವರ್ ಆಗತ್ತೆ ಅಥವಾ ರಿಕಾಂಬಿನೇಷನ್ ಆಗತ್ತೆ ಅಥವಾ ಜೆನೆಟಿಕ್ ಮಟೀರಿಯಲು ಎಕ್ಸ್ಚೇಂಜ್ ಆಗುತ್ತೆ. ಇಟ್ ಕ್ರಿಯೇಟ್ ದಿ ಏನು ಹೇಳ್ರಿ ಜೆನೆಟಿಕ್ ವೇರಿಯೇಷನ್ ಇನ್ ದಿ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ಸ್ನಲ್ಲಿ ವೇರಿಯೇಷನ್ಸನ್ನು ಕ್ರಿಯೇಷನ್ ಮಾಡಲಿಕ್ಕೂ ಅಥವಾ ಏನು ಹೇಳ್ರಿ ಇವಾಲ್ಯೂಷನ್ಸನ್ನು ಕ್ಲಾಸ್ ಮಾಡಲಿಕ್ಕೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗ್ತಾ ಹೋಗಿರುತ್ತೆ. ಲಾಸ್ಟ್ ಬರುವಂಥದ್ದು ಆಪ್ಷನ್ ಡಿ ಅನ್ನು ಏನು ಕೊಟ್ಟಿದ್ದಾನೆ ಅಂದರೆ ಲೆಪ್ಟೋಟಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಲೆಪ್ಟೋಟಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಫಸ್ಟ್ ಸ್ಟೇಜಸ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಟೈಮ್ನಲ್ಲಿ ಕ್ರೋಮೋಸೋಮ್ಸ್ ಅಂಡರ್ಗೂ ಏನು ಹೇಳ್ರಿ ಕಂಡೆನ್ಸೇಷನ್. ಸೊ ಕ್ರೋಮೋಸೋಮ್ಸು ಕಂಡೆನ್ಸೇಷನ್ಸ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಡಿನು ರಾಂಗ್. Ended up staring in